ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯಾಹೋವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೆಹೋವನೇ, ದಯವಿಟ್ಟು ರಕ್ಷಿಸು. ಯೆಹೋವನೇ, ದಯವಿಟ್ಟು ಸಾಫಲ್ಯ ಕೊಡು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ನಿಮ್ಮ ಪ್ರೀತಿಯನ್ನ, ನಿಮ್ಮ ಕರ್ತನೆ ಕರುಣೆಯನ್ನ, ನಮ್ಮ ಮೇಲೆ ತೋರಿಸಿದಂತಹ ನಿಮ್ಮ ದಯೆಯನ್ನ ಮತ್ತೊಂದಾವರ್ತಿ ಮನನ ಮಾಡುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ಕ್ರೈಸ್ತರು ಕರ್ತನೆ ಗರಿಗಳ ಭಾನುವಾರವಾಗಿ ಆಚರಿಸುತ್ತಿರುವಾಗ ನಿಮ್ಮ ಮಕ್ಕಳಾದ ನಾವು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿರಲಾಗಿ, ನೀವು ಕೊಟ್ಟಿರುವಂತಹ ಸಂದರ್ಭವನ್ನು ಕರ್ತನೆ ಸದುಪಯೋಗ ಪಡಿಸಿಕೊಳ್ಳುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆದಿಯಿಂದ ಅಂತ್ಯದ ತನಕ ನಮ್ಮ ಸಂಗಡ ಇದ್ದು ನಮ್ಮನ್ನ ಮುನ್ನಡೆಸಲಿ. ಆಡುವಂತ ಹಾಡುಗಳು, ಧ್ಯಾನಿಸುವಂತ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನ ತಿಳಿಸುವಂತವರಾಗಿದ್ದೇವೆ. ಈ ಭಾನುವಾರ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ಕೃತಜ್ಞತೆಯನ್ನ ಸಲ್ಲಿಸುವ. ಪ್ರತ್ಯೇಕವಾಗಿ ಇಂದು ಕ್ರೈಸ್ತ ಲೋಕ ಗರಿಗಳ ಭಾನುವಾರವನ್ನ ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ಅರಸನಂತೆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸಿದಂತಹ ಈ ದಿನವನ್ನ ಕ್ರೈಸ್ತ ಲೋಕವು ಗರಿಗಳ ಭಾನುವಾರವಾಗಿ ಆಚರಿಸುತ್ತಿರುವಾಗ ಈ ಮುಂಜಾನೆಯಲ್ಲಿ ಬಚ್ಚದಾವರ್ತಿ ಆತನ ರಕ್ತದಿಂದ ವಿಮೋಚನೆಗೊಂಡಂತಹ ಆತನ ಮಕ್ಕಳಾದ ನಾವುಗಳು ನಮ್ಮನ್ನ ರಕ್ಷಿಸಿದಂತಹ, ನಮ್ಮನ್ನ ವಿಮೋಚಿಸಿದಂತಹ ದೇವರನ್ನ ಮತ್ತೊಂದಾವರ್ತಿ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂತವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನ ಹಾಡಿ ಆರಂಭದಲ್ಲಿ ದೇವರ ನಾಮವನ್ನ ನಾವು ಮಹಿಮೆಪಡಿಸುವ. ಪ್ರಭಾವದಿಂದ ಅರಸು ಆರೊಡನಾಗಿ ಬಂದನು, ದಾರಿಲಿ ವಸ್ತ್ರ ಆಸಿರಿ, ಓಸನ್ನ ಎಂದು ಆಡಿರಿ. ಈ ಒಂದು ಸಂಗೀತದ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಪ್ರಭಾವದಿಂದ ಅರಸು ಆರೂಢನಾಗಿ ಬಂದನು, ದಾರಿಲಿ ವಸ್ತ್ರ ಆಸಿರಿ, ಓಸನ್ನ ಎಂದು ಆಡಿರಿ. ಪ್ರಭಾವದಿಂದ ಅರಸು ಆರೂಢನಾಗಿ ಬಂದನು, ಕೈಯಲ್ಲಿ ಕೊಂಬೆ ಹಿಡಿರಿ, ಓಸನ್ನ ಎಂದು ಆಡಿರಿ. ಪ್ರಭಾವದಿಂದ
ಮುಂದೋಗತಾನೆ ಯಾಜಕ ಪ್ರಭಾವದಿಂದ ರಸು ಆರುಡನಾಗಿ ಬಂದನು ಆಗುರವಾದ ಯುದ್ಧವು ಸಮೀಪವಾಗಿರುವುದು ಪ್ರಭಾವದಿಂದ ರಸು ಆರುಡನಾಗಿ ಬಂದನು ಒಂದೇನು ಆತ ಸ್ವರ್ಗಾದಿ ಸರ್ವಾಧಿಕಾರ ಜಯಾದಿ ಪ್ರಭಾವದಿಂದ ರಸು ಆರುಡನಾಗಿ ಬಂದನು ಓ ದುಃಖ ತಾಳಿದವನೇ ನೀನಾಳು ಸರ್ವಕಾಲದಿ ಪ್ರಭಾವದಿಂದ ಹರಸು ಆರುಡನಾಗಿ ಬಂದನು ದಾರಿಲಿ ವಸ್ತ್ರ ಆಸಿರಿ ಓಸನ್ನ ಎಂದು ಆಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಆ ಒಂದು ಸಂದರ್ಭದಲ್ಲಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 1ರಿಂದ ಕೆಲವು ವಾಕ್ಯಗಳನ್ನ ಓದುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅದರ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು 8ನೇ ವಾಕ್ಯದಿಂದ ಬರೆಯಲ್ಪಟ್ಟಿರುವಂಥದ್ದು, ಆಗ ಅನೇಕರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಆಸಿದರು, ಬೇರೆ ಕೆಲವರು ತೋಟಗಳಿಂದ ಚಿಗುರುಗಳನ್ನ ಕೊಯ್ದು ತಂದು ಆಸಿದರು. ಆತನ ಹಿಂದೆಯೂ ಮುಂದೆಯೂ ಹೋಗುತ್ತಿದ್ದವರು ಜಯ ಅಥವಾ ಓಸನ್ನ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಓಸನ್ನ ಅಥವಾ ಜಯ ಎಂದು ಆರ್ಭಟಿಸಿದರು. ಯೇಸುಕ್ರಿಸ್ತನ ಆ ಒಂದು ಯೆರೂಸಲೇಮ್ ಪ್ರವೇಶನದ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಪಸ್ಕಾ ಹಬ್ಬದ ಜಾತ್ರೆಗೋಸ್ಕರವಾಗಿ ಬಂದಂತಹ ಜನರು ಯೇಸು ಕ್ರಿಸ್ತನು ಕತ್ತೆಯನ್ನು ಅಥವಾ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಯಹೂದ್ಯರಿಗೆ ಮಸೀಯನ ಕುರಿತಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಪದಗಳು ಅಥವಾ ಪ್ರವಾದನಾ ಮಾತುಗಳು ಅವರ ನೆನಪಿಗೆ ಬಂದಾಗ ಅವರು ಮಾಡಿದಂಥದ್ದು ಏನು ಮಾಡಿದ್ರು? ಕೆಲವರು ತಮ್ಮ ಬಟ್ಟೆಗಳನ್ನ ದಾರಿಯಲ್ಲಿ ಆಸಿದರು, ಬೇರೆ ಕೆಲವರು ತೋಟಗಳಿಂದ ಚಿಗುರುಗಳನ್ನ ತಂದು ಕೊಯ್ದು ದಾರಿಯಲ್ಲಿ ಆಸಿದರು. ಇಂದಿನ ಕಾಲದಲ್ಲಿ ಅಥವಾ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಅರಸರುಗಳು ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ರತ್ನಗಂಬಳಿಯನ್ನ ಹಾಕಿ ಅವರನ್ನ ಆಮಂತ್ರಣ ಮಾಡುವಂತವರಾಗಿದ್ರು. ಯೇಸು ಸ್ವಾಮಿ
ತನ್ನ ಸೇವೆಯ ಕೊನೆಯ ಕ್ಷಣಗಳಿಗೆ ಅಥವಾ ಕೊನೆಯ ಗಳಿಗೆಗಳಿಗೆ ಬಂದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆದಂತಹ ಪ್ರವಾದನ ಮಾತುಗಳನ್ನ ಪ್ರತ್ಯೇಕವಾಗಿ ಜಕರಿಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಕಾಣುವ ರೀತಿಯಲ್ಲಿ, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಯೆರೂಸಲೇಮ್ ಪುರಿಯೇ ಹರ್ಷಿಸು, ನಿನ್ನ ರಾಜನು ಬರ್ತಾ ಇದ್ದಾನೆ. ಪ್ರವಾದನ ಮಾತುಗಳನ್ನ ಜ್ಞಾಪಕ ಮಾಡಿಕೊಂಡಂತಹ ಇಸ್ರಾಯೇಲ್ಯರು ಅಥವಾ ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ? ಆತನನ್ನ ಎದುರುಗೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಇಡೀ ಕ್ರೈಸ್ತ ಲೋಕ ಗರಿಗಳ ಹಬ್ಬವನ್ನ ಅಥವಾ ಯೇಸು ಕ್ರಿಸ್ತನ ಯೆರೂಸಲೇಮ್ ಪಟ್ಟಣದ ಪ್ರವೇಶವನ್ನ ಆಚರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಮ್ಮನ್ನ ರಕ್ಷಿಸಿದಂತಹ, ನಮ್ಮನ್ನ ವಿಮೋಚಿಸಿದಂತಹ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದಂತಹ ದೇವರನ್ನ ಆರಾಧಿಸುವುದಕ್ಕೆ ಈ ಒಂದು ದಿನ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರಲಾಗಿ, ನಾವು ಕೇವಲ ವಾಡಿಕೆಗೋಸ್ಕರವಾಗಿ ಅಥವಾ ಕೇವಲ ಧಾರ್ಮಿಕವಾದ ಪರಿಪಾಠಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ಅಲ್ಲ, ದೇವರನ್ನು ಆರಾಧಿಸುವುದಕ್ಕೆ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಂಥದ್ದು. ಯೇಸುವಿನ ಯೆರೂಸಲೇಮ್ ಪಟ್ಟಣದ ಪ್ರವೇಶನದ ಕುರಿತಾಗಿರುವಂತಹ ಯಥಾರ್ಥವಾದಂತಹ ಸಂದೇಶವನ್ನ ತಿಳಿದುಕೊಂಡಿರುವಂತಹ ನಾವುಗಳು ಈ ಮುಂಜಾನೆಯಲ್ಲಿ ಆ ದೇವರಿಂದ ಹೊಂದಿಕೊಂಡಂತಹ ಬಿಡುಗಡೆಯನ್ನ ಮನನ ಮಾಡಿಕೊಂಡು, ದೇವರಿಂದ ಹೊಂದಿಕೊಂಡಂತಹ ಆ ರಕ್ಷಣೆಯನ್ನ ನಾವು ಅರ್ಥ ಮಾಡಿಕೊಂಡು ದೇವರನ್ನ ಆರಾಧಿಸುವಂತವರಾಗಿರಬೇಕು. ನೋಡಿ, ಅಲ್ಲಿ ನೆರೆದಿದ್ದಂತಹ ಜನಸಮೂಹ ಕೂಗಿದಂಥದ್ದು ಹೋಸನ್ನ. ಹೋಸನ್ನ ಪದದ ಅರ್ಥ ಲಾರ್ಡ್ ಸೇವ್ ಅಸ್, ದೇವರೇ ಈಗಲೇ ನಮ್ಮನ್ನು ರಕ್ಷಿಸು. ನೋಡಿ, ಇಸ್ರಾಯೇಲ್ಯರು ಅಥವಾ ಯಹೂದ್ಯರು ಅಂದಿನ ಅರಸನಾಗಿದ್ದ ಹೆರೋದನ ಉಪಟಳವನ್ನ ತಾರಲಾರದೆ, ಅಂದಿನ ರೋಮ್ ಸಾಮ್ರಾಜ್ಯದ ಕಿರುಕುಳವನ್ನ ತಾಳಲಾರದೆ ಬೇಸತ್ತು ಹೋದವರಾಗಿ, ಒಂದರ್ಥದಲ್ಲಿ ಹೇಳಬೇಕಾದರೆ ಆ ಕಾಲದಲ್ಲಿ ಇಸ್ರಾಯೇಲ್ಯರು ಜೀವಂತ ಶವಗಳಾಗಿ ಜೀವಿಸುವಂತವರಾಗಿದ್ರು. ಒಂದು ಭಾಗದಲ್ಲಿ ರೋಮನ್ನರ ದಬ್ಬಾಳಿಕೆ, ಮತ್ತೊಂದು ಭಾಗದಲ್ಲಿ ಹೆರೋದನ ಕಿರುಕುಳ, ಮಗದೊಂದು ಭಾಗದಲ್ಲಿ ಅಂದಿನ ಧಾರ್ಮಿಕ ನಾಯಕರುಗಳಾದಂತಹ ಫರಿಸಾಯರಾಗಿರಬಹುದು, ಶಾಸ್ತ್ರಿಗಳಾಗಿರಬಹುದು, ಮಹಾಯಾಜಕರಾಗಿರಬಹುದು, ಅವರಿಂದ ಅನುಭವಿಸುವಂತಹ ಧಾರ್ಮಿಕ ಸಂಕಟ. ಇದೆಲ್ಲದರ ಮಧ್ಯದಲ್ಲಿ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂತಹ ಒಂದು ಸಮಯ. ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಕತ್ತೆಯನ್ನು ಹತ್ತಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸ್ತಾ ಇದ್ದಾನೆ. ಆಗ ಜನ ಕೂಗುವುದಕ್ಕೆ ಪ್ರಾರಂಭಿಸಿದ್ರು, ಹೋಸನ್ನ, ಲಾರ್ಡ್ ಸೇವ್ ಅಸ್ ನೌ, ಯೆಹೋವನೇ ಈಗಲೇ ನಮ್ಮನ್ನು ರಕ್ಷಿಸು. ಆದ್ರೆ ಒಂದೇ ಒಂದು ಕಾರ್ಯ ಏನಂತ ಹೇಳಿದ್ರೆ, ಅಂದು ಅವರು ಕೂಗಿದಂಥದ್ದು ಒಂದು ಅಕ್ಷರಿಕವಾದಂತಹ ಬಿಡುಗಡೆಯನ್ನ, ಅಥವಾ ಪ್ರತ್ಯೇಕವಾಗಿ ನಾವು ಓದಿದಂತಹ ವಾಕ್ಯ ಭಾಗದ 10ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರ್ತದೆ. ಅವರು ಒಂದು
ಅಕ್ಷರಿಕವಾದ ರಾಜ್ಯವನ್ನ ಎದುರು ನೋಡುವಂತವರಾಗಿದ್ರು. ಅಂದು ನೆರೆದಿದ್ದಂತಹ ಯಹೂದ್ಯರು, ಅಂದು ಅಲ್ಲಿ ಸೇರಿ ಬಂದಿದ್ದಂತಹ ಇಸ್ರಾಯೇಲ್ಯರು, ಪಸ್ಕ ಹಬ್ಬಕ್ಕೋಸ್ಕರವಾಗಿ ಸೇರಿ ಬಂದಿದ್ದಂತಹ ಇಸ್ರಾಯೇಲ್ಯರು ಯೇಸು ಕ್ರಿಸ್ತನು ಕತ್ತೆಯನ್ನು ಹತ್ತಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅವರು ನೆನೆಸಿದಂಥದ್ದು ಯೇಸು ಕ್ರಿಸ್ತನು ಅಕ್ಷರಿಕವಾಗಿ ರೋಮನ್ ಸಾಮ್ರಾಜ್ಯವನ್ನ ಬುಡಬೇಲು ಮಾಡಿ ಹೆರೋದನ ಉಪಟಳದಿಂದ ನಮ್ಮನ್ನ ರಕ್ಷಿಸುತ್ತಾನೆ, ಸಂರಕ್ಷಿಸುತ್ತಾನೆ. ದಾವೀದನ ಸಿಂಹಾಸನವನ್ನ, ಅಕ್ಷರಿಕವಾದ ಸಿಂಹಾಸನವನ್ನ ಪುನಃಸ್ಥಾಪಿಸುತ್ತಾನೆ ಎಂಬುದಾಗಿ ಅವರು ನೆನೆಸಿದವರಾಗಿದ್ರು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಾವು ಯಾವ ರೀತಿಯಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ, ನಮ್ಮ ಓಸನ್ನ ಎಂಬ ಪದದ ಅರ್ಥ ಅಥವಾ ನಮ್ಮ ಓಸನ್ನ ಎಂಬ ಕೂಗಿನ ಹಿಂದೆ ಇರುವಂತಹ ಉದ್ದೇಶ ಏನಾಗಿದೆ? ನಾನು ಅನೇಕ ಸ್ಥಳಗಳಲ್ಲಿ ಹೇಳುವ ರೀತಿಯಲ್ಲಿ, ಅನೇಕ ಸಂದರ್ಭದಲ್ಲಿ ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿರುವ ರೀತಿಯಲ್ಲಿ ಇನ್ನು ಅನೇಕರು ಯೇಸು ಕ್ರಿಸ್ತನನ್ನ ಅಥವಾ ಆಲಯಗಳಿಗೆ ಬರುವಂತಹ ಏಕೈಕ ಉದ್ದೇಶ ತಮ್ಮ ಜೀವಿತದಲ್ಲಿ ಒಂದು ನಿತ್ಯತ್ವದ ಅನುಭವ ಲಭಿಸಿದೆ ಎಂಬುದರ ಫಲವಾಗಿ ಅಲ್ಲ, ಬದಲಿಗೆ ಏನಾದರೂ ಆರ್ಥಿಕವಾಗಿ ಲಾಭವಾಗುತ್ತದೆ ಎಂಬ ಉದ್ದೇಶದಿಂದ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ಒಮ್ಮೆ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರುವ. ಆರಂಭದಲ್ಲಿ ಒಂದು ಕೀರ್ತನಾ ಭಾಗವನ್ನು ನಾವು ಓದಿಕೊಳ್ಳುವ. ಅದಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಕೀರ್ತನೆ ಸಂಖ್ಯೆ 24. 10 ವಾಕ್ಯಗಳನ್ನು ಒಳಗೊಂಡಿರುವ ಈ ಒಂದು ಕೀರ್ತನೆಯನ್ನ ಪ್ರಾರಂಭದಲ್ಲಿ ನಾವು ಓದಿ ಕೇಳುವ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಆಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು, ಯಾಕೋಬರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮೆಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ನೋಡಿ, ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು, ಅಥವಾ ಯಾರು ಯೆಹೋವನ ಸನ್ನಿಧಿಯಲ್ಲಿ ಸೇರುವುದಕ್ಕೆ ಯೋಗ್ಯರು ಎಂಬುದಾಗಿ.
15ನೇ ಕೀರ್ತನೆಯನ್ನ ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಕ್ವಾಲಿಟಿಗಳ ಕುರಿತಾಗಿ ಅಲ್ಲಿಯೂ ಸಹ ಯೆಹೋವನ ಸನ್ನಿಧಿಗೆ ಸೇರುವ ಯೋಗ್ಯರು ಯಾರೆಂಬುದಾಗಿ ದಾವೀದನು ಬರೆದಿರುವಂಥದ್ದನ್ನು ನೋಡುತ್ತೇವೆ. 2ನೇ ವಾಕ್ಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ 15ನೇ ಕೀರ್ತನೆ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು, ಚಾಡಿ ಹೇಳದವನು, ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು, ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು, ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಅಂದ್ರೆ ಯೆಹೋವನನ್ನ ಆರಾಧಿಸುವಂತವರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಕೊಟ್ಟ ಧರ್ಮ ಪ್ರಮಾಣವನ್ನು ಅನುಸರಿಸಿ ನಡೆಯುವಂತವನಿಗೆ ಮಾತ್ರ ಯೆಹೋವನ ಆಲಯದೊಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಹೊಸ ಒಡಂಬಡಿಕೆಯ ದೇವಜನರಾದ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಪವಿತ್ರವಾದ ಜೀವಿತವನ್ನ ಜೀವಿಸುವಂತವರಿಗೆ ಮಾತ್ರ ದೇವರನ್ನ ಆರಾಧಿಸುವುದಕ್ಕೆ, ಕೇವಲ ಸಭಾ ಕಟ್ಟಡಕ್ಕೆ ಬಂದದರ ಫಲವಾಗಿ ಯಾವ ಪ್ರಯೋಜನವೂ ಇಲ್ಲ. ಪ್ರೀತಿಯ ದೇವಜನರೇ, ನಾವು ಭಾನುವಾರದ ದಿನಗಳಲ್ಲಿ ಆಲಯಗಳಲ್ಲಿ ಸಭಾ ಕಟ್ಟಡಗಳಲ್ಲಿ ಸೇರಿ ದೇವರನ್ನ ಆರಾಧಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನ, ದೇವರು ನಮ್ಮ ಆರಾಧನೆಗಳನ್ನ ಅಂಗೀಕಾರ ಮಾಡಬೇಕಾದ್ರೆ ನಾವು ರಕ್ಷಣೆಯ ಕಾಲದಲ್ಲಿ ಹೊಂದಿಕೊಂಡಂತಹ ಪವಿತ್ರತೆಯಲ್ಲಿ ನಮ್ಮ ಜೀವಿತವನ್ನು ನಾವು ಜೀವಿಸುವಂಥದ್ದು, ಆ ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳುವಂಥವರಾಗಿರಬೇಕು. ಇಲ್ಲಿ 24ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನ 3ನೇ ವಾಕ್ಯ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡಿ, 27ನೇ ಕೀರ್ತನೆಗೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ದಾವೀದ ಒಮ್ಮೆ ದೇವರೊಟ್ಟಿಗೆ ಈ ರೀತಿ ಪ್ರಾರ್ಥನೆ ಮಾಡ್ದ. 4ನೇ ವಾಕ್ಯ 27:4, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ದಾವೀದನ ಬಯಕೆ ಅನ್ನುವಂಥದ್ದು ಏನಾಗಿತ್ತು? ಯೆಹೋವನ ಮಂದಿರದಲ್ಲಿ, ಯೆಹೋವನ ಮಂದಿರದ ದ್ವಾರದಲ್ಲಿ, ಯೆಹೋವನ ಪರ್ವತದಲ್ಲಿ, ಯೆಹೋವನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವಂಥದ್ದಾಗಿತ್ತು. ನೋಡಿ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವದರ್ಶನ ಗುಡಾರದ ಸೇವೆಗೋಸ್ಕರವಾಗಿ ಸರ್ವಶಕ್ತನಾದ ದೇವರು ಲೇವಿ ಗೋತ್ರವನ್ನ ಏನ್ ಮಾಡ್ದ? ಆಯ್ಕೆ ಮಾಡಿಕೊಂಡ. ಈ ಲೇವಿ ಗೋತ್ರದವರಿಂದ ಮಾತ್ರ ದೇವದರ್ಶನ ಗುಡಾರದ ಸೇವೆಯನ್ನ ಮಾಡುವುದಕ್ಕೆ ಸಾಧ್ಯ. ಬೇರೆ ಯಾರಿಂದಲೂ ಈ ಒಂದು ಸೇವೆಯನ್ನ ನಿರ್ವಹಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ದಾವೀದನು ಯೆಹೂದ ಗೋತ್ರದವನಾಗಿದ್ದ, ದಾವೀದನು ಕುರುಬನಾಗಿದ್ದ. ಇಂತಹ ಕುರುಬನಾಗಿದ್ದ ದಾವೀದನನ್ನ ದೇವರು ಇಸ್ರಾಯೇಲಿಯರ 2ನೇ ಅರಸನನ್ನಾಗಿ ಅಭಿಷೇಕ ಮಾಡ್ದ. ಈಗ ದಾವೀದನು ಎಲ್ಲಿದ್ದಾನೆ? ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಅರಮನೆಯಲ್ಲಿ ವಾಸ ಮಾಡುವಂತಹ ದಾವೀದನ ಜೀವಿತದ ಬಯಕೆ ಅನ್ನುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುತ್ತಾ ಆತನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಇರಬೇಕೆಂಬುದೇ ನನ್ನ ಬಯಕೆ. ಆ ಒಂದೇ ವರವನ್ನ ಕೇಳ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರು ನಮ್ಮ ಮುಂದೆ ಪ್ರತ್ಯಕ್ಷನಾಗಿ ನಾವು ಅನೇಕ
ಎಪಿಕ್ ಸ್ಟೋರಿಗಳನ್ನು ಕೇಳಿದ್ದೇವೆ, ದೇವರು ಪ್ರತ್ಯಕ್ಷನಾಗ್ತಾನೆ ಎಂಬುದಾಗಿ. ದೇವರು ಪ್ರತ್ಯಕ್ಷನಾಗಿ ಕೇಳ್ತಾನೆ, ನಿನಗೆ ಯಾವ ವರ ಬೇಕು? ಪ್ರೀತಿಯ ಕ್ರೈಸ್ತರೇ, ಈ ಮುಂಜಾನೆಯಲ್ಲಿ ನನ್ನ ಒಂದು ಪ್ರಶ್ನೆ. ದೇವರು ನಮ್ಮ ಮುಂದೆ ಪ್ರತ್ಯಕ್ಷನಾಗಿ, ಜೀವ ಸ್ವರೂಪನಾದ ದೇವರು ನಮ್ಮ ಮುಂದೆ ಪ್ರತ್ಯಕ್ಷನಾಗಿ ಒಂದೇ ಒಂದು ವರವನ್ನ ಕೇಳಿಕೋ ಎಂಬುದಾಗಿ ಒಂದು ಸಂದರ್ಭವನ್ನ, ಅವಕಾಶವನ್ನ ನಮಗೆ ಕೊಡುವುದಾದರೆ ನಾವು ಕೇಳಿಕೊಳ್ಳುವಂತಹ ವರ ಯಾವುದಾಗಿರಬಹುದು? ಒಂದು ಕಥೆ ಇದೆ. ಒಮ್ಮೆ ಒಬ್ಬ ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷನಾದ ದೇವರು ಕೇಳಿದ, ಏನು ಬೇಕು ನಿನಗೆ? ಏನ್ ಬೇಕಾದ್ರೂ ಕೇಳಿಕೊಡ್ತೇನೆ. ಅವನು ಹೇಳ್ದ, ನನಗೆ ತೋಟಗಳು ಬೇಕು, ಒಂದು 25 ಎಕರೆ ತೋಟ ಬೇಕು. ಆದ್ರೆ ದೇವರು ಒಂದು ಕಂಡೀಷನ್ ಹೇಳ್ದ, ನೀನು ಏನು ಕೇಳಿದ್ರೇನು ಅದು ನಾನು ನಿನಗೆ ಕೊಡ್ತೇನೆ. ನೀನು ಯಾವ ವರವನ್ನು ಕೇಳಿದ್ರು ಆ ವರವನ್ನು ನಾನು ನಿನಗೆ ಕೊಡ್ತೇನೆ. ಆದರೆ ಒಂದೇ ಒಂದು ಕಂಡೀಷನ್ ಅನ್ನುವಂಥದ್ದು, ನೀನು ಕೇಳುವ 2ರಷ್ಟು ನಿನ್ನ ಪಕ್ಕದಲ್ಲಿ ವಾಸಿಸುವಂತಹ ವ್ಯಕ್ತಿಗೆ ಅಥವಾ ನಿನ್ನ ನೆರೆಯವನಿಗೆ ನಾನು ಕೊಡ್ತೇನೆ. ಇವನು 25 ಎಕರೆ ತೋಟವನ್ನ ಕೇಳ್ದ. ದೇವರು ಇವನಿಗೆ 25 ಎಕರೆ ತೋಟವನ್ನ ಕೊಟ್ಟರು. ಪಕ್ಕದವನಿಗೆ ಅಥವಾ ನೆರೆಯವನಿಗೆ ದೇವರು 50 ಎಕರೆ ತೋಟವನ್ನ ಕೊಟ್ಟರು. ಸ್ವಲ್ಪ ದಿನಗಳು ಕಳೆದ ಮೇಲೆ ಮತ್ತೆ ಅವನು ತಪಸ್ಸು ಮಾಡ್ದ. ದೇವರು ಪ್ರತ್ಯಕ್ಷರಾದರು. ಇವನೇನ್ ಮಾಡ್ದ? ವೈಭವ ಪೂರಿತವಾದ ಒಂದು ಅರಮನೆಯನ್ನ ಕೇಳ್ದ. ಸೊ ಇವನಿಗೆ ಒಂದು ಅರಮನೆ ಕೊಟ್ಟರು ದೇವರು, ವೈಭವಪೂರಿತವಾದ ಅರಮನೆ. ಅವನ ಪಕ್ಕದವನಿಗೆ, ನೆರೆಯವನಿಗೆ 2 ಅರಮನೆಯನ್ನ ಕೊಟ್ಟರು. ಮೂರನೇ ಬಾರಿ ಮತ್ತೆ ಅವನು ತಪಸ್ಸು ಮಾಡ್ದ. ದೇವರು ಪ್ರತ್ಯಕ್ಷರಾದರು. ಬೇರೆ ಕೆಲವು ಕಾರ್ಯಗಳನ್ನ ಕೇಳ್ದ, ಲೌಕಿಕವಾದಂತಹ ಮೇಲುಗಳನ್ನ ಕೇಳ್ದ. ಅವೆಲ್ಲವನ್ನ ದೇವರು ಇವನಿಗೆ ಕೊಟ್ಟರು. ಅದಕ್ಕೆ 2ರಷ್ಟಾಗಿ ನೆರೆಯವನಿಗೆ ಕೊಟ್ಟರು. ಸೊ ಹೀಗಿರುವಾಗ ಅವನಿಗೆ ಒಂದು ರೀತಿಯ ವ್ಯಥೆ ಆಗ್ತಾ ಇದೆ. ಯಾಕೆಂದ್ರೆ ನಾನು ದೀರ್ಘವಾದ ತಪಸ್ಸು ಮಾಡಿ ದೇವರನ್ನ ಏನ್ ಮಾಡಿದೆ? ಪ್ರತ್ಯಕ್ಷನಾಗಿ ಮಾಡುವಂತೆ ಮಾಡಿದೆ. ಆದ್ರೆ ನನ್ನ ನೆರೆಯವ ಏನು ಮಾಡಲಿಲ್ಲ. ಅವನ ಪಾಡಿಗೆ ಬದುಕ್ತಾ ಇದ್ದ. ಆದರೆ ಇವತ್ತು ನನಗೆ ಇರುವ ಆಶೀರ್ವಾದಗಳಿಗಿಂತಲೂ, ಮೇಲುಗಳಿಗಿಂತಲೂ 2ರಷ್ಟು ಮೇಲುಗಳು ಯಾರಿಗಿದೆ? ನನ್ನ ನೆರೆಯವನಿಗಿದೆ. ಸೊ ಇದು ಅರಗಿಸಿಕೊಳ್ಳುವುದಕ್ಕೆ ಅವನಿಂದ ಸಾಧ್ಯವಾಗ್ತಾ ಇಲ್ಲ. ಸೊ ಹೀಗಿರುವಾಗ ಗಂಡ ಹೆಂಡತಿ ಒಟ್ಟಿಗೆ ಕುಳಿತುಕೊಂಡು ಸುದೀರ್ಘವಾದ ಒಂದು ಚರ್ಚೆಯನ್ನ ಮಾಡಿ ಕಡೆಯದಾಗಿ ಒಂದು ತೀರ್ಮಾನಕ್ಕೆ ಬಂದರು. ಸೊ ಆ ತೀರ್ಮಾನಕ್ಕೆ ಬಂದ ನಂತರವಾಗಿ ಈತ ಮತ್ತೆ ತಪಸ್ಸು ಮಾಡ್ದ. ಭಗವಂತ ಪ್ರತ್ಯಕ್ಷನಾದ. ಕೇಳ್ದ, ಏನು ಬೇಕು? ಹೇಳ್ದ, ಭಗವಂತ ಅಥವಾ ಪ್ರಭುಗಳೇ ಅಥವಾ ದೇವರೇ, ಸೊ ನಾನು ಕೇಳಿದೆಲ್ಲವನ್ನ ಕೊಟ್ಟಿದ್ದೀರಾ. 25 ಎಕರೆ ತೋಟವನ್ನ ಕೊಟ್ಟಿದ್ದೀರಾ, ವೈಭವ ಪೂರಿತವಾದಂತಹ ಅರಮನೆಯನ್ನ ಕೊಟ್ಟಿದ್ದೀರಾ, ಮತ್ತೆ ನನ್ನ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸಿದ್ದೀರಾ. ಆದರೆ ಇವೆಲ್ಲವನ್ನ ನೋಡುವುದಕ್ಕೆ ನನಗೆ ಒಂದು ಕಣ್ಣು ಮಾತ್ರ ಸಾಕು. ದಯಮಾಡಿ ನನ್ನ ಒಂದು ಕಣ್ಣನ್ನ ಕಾಣುವಂತೆ ಮಾಡಿ ಮತ್ತೊಂದು ಕಣ್ಣನ್ನ ಕುರುಡಾಗಿ ಮಾರ್ಪಡಿಸಿ. ಸೊ ದೇವರಿಗೆ ಗೊತ್ತಾಯಿತು ಇವನ ಈ ಒಂದು
ವರವನ್ನ ಕೇಳುವ ಹಿಂದಿನ ಉದ್ದೇಶ ಏನೆಂಬುದು ದೇವರಿಗೆ ಗೊತ್ತಾಯಿತು. ಯಾಕಂದ್ರೆ ಇವನ ಒಂದು ಕಣ್ಣು ಕುರುಡಾಗ್ಬಿಟ್ರೆ ಇವನ ನೆರೆಯವನ ಎರಡೂ ಕಣ್ಣು ಕುರುಡಾಗ್ಬಿಡ್ತತೆ. ಸೊ ದೇವರಿಗೆ ಇವನ ಉದ್ದೇಶ ಅರ್ಥವಾಗಿ ದೇವರೇನು ಮಾಡ್ಬಿಟ್ರು, ಈತನ ಎರಡೂ ಕಣ್ಣುಗಳನ್ನ ಕುರುಡಾಗುವಂತೆ ಮಾಡಿದ್ರು. ಪ್ರೀತಿಯ ದೇವಜನರೇ, ನಾವು ದೇವರನ್ನ ಆರಾಧಿಸುವಂಥದ್ದು ಯಾವ ಉದ್ದೇಶದಿಂದ? ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡಿ, ದಾವೀದ ಅರಸನಾಗಿದ್ದ ದಾವೀದನ ಬಯಕೆ ಎನ್ನುವಂಥದ್ದು ಜೀವಮಾನದಲ್ಲೆಲ್ಲ, ಒಂದು ದಿನದಲ್ಲಿ ಅಲ್ಲ. ಸೊ ನನ್ನ ಪ್ರಶ್ನೆ ಏನಾಗಿತ್ತು, ದೇವರು ನಮ್ಮ ಮುಂದೆ ಪ್ರತ್ಯಕ್ಷನಾದರೆ ಸೊ ನಾವು ಕೇಳಿಕೊಳ್ಳುವಂತಹ ವರ ಏನಾಗಿದೆ? ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ನೀವೇ ಉತ್ತರವನ್ನ ಕೊಡುವಂತವರಾಗಿರ್ರಿ. ನೋಡಿ, ದಾವೀದನ ಬಯಕೆ ಒಂದು ವಾರದ ಮಟ್ಟಿಗೆ ಅಲ್ಲ, ಒಂದು ತಿಂಗಳ ಮಟ್ಟಿಗೆ ಅಲ್ಲ, ಒಂದು ವರ್ಷದ ಮಟ್ಟಿಗೆ ಅಲ್ಲ, ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಕಾಲಗಳಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ ನಾವುಗಳು, ಕಾಲಗಳಲ್ಲಿ ದೀಕ್ಷಾಸ್ನಾನದ ಮೂಲಕವಾಗಿ ಯೇಸು ಕ್ರಿಸ್ತನ ಕುಟುಂಬದ ಭಾಗಿಗಳಾದ ನಾವುಗಳು, ನಾವು ರಕ್ಷಣೆ ಹೊಂದಿದ್ದ ಆ ದಿನ ಮೊದಲುಗೊಂಡು ಈ ದಿನದ ತನಕ, ಕೆಲವೊಮ್ಮೆ ಅದು 5 ವರ್ಷವಾಗಿರಬಹುದು, 10 ವರ್ಷ ಆಗಿರಬಹುದು, 20 ವರ್ಷ ಆಗಿರಬಹುದು, 50 ವರ್ಷವಾಗಿರಬಹುದು. ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥದ್ದು. ನನ್ನ 15ನೇ ವರ್ಷದಲ್ಲಿ ನಾನು ದೀಕ್ಷಾಸ್ನಾನವನ್ನು ತೆಗೆದುಕೊಂಡೆ. ಈಗ ನನಗೆ 51 ವರ್ಷ ಆಗಿದೆ. ಅಂದ್ರೆ ಸುಮಾರು 36 ವರ್ಷ. ಸೊ ನನ್ನಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು 15ನೇ ವರ್ಷದ ಪ್ರಾರಂಭದಿಂದ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ ಆ ದಿನದಿಂದ ಈ 2026ರ ಮಾರ್ಚ್ ತಿಂಗಳಿನ 39ನೇ ತಾರೀಕಿನ ಈ ಬೆಳಗಿನ 8:15 ಗಂಟೆಯ ತನಕ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, ಆತನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ವಾಟ್ ಅಬೌಟ್ ಯು? ಯೋಚನೆ ಮಾಡಿ. ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನಾವು ನಮ್ಮದೇ ಆದ ದಾರಿಗಳಲ್ಲಿ ನಡೆದು ಹೋಗಿದ್ದೇವೆ. ಆದರೆ ದಾವೀದನ ಪ್ರಾರ್ಥನೆ ಜೀವಮಾನದಲ್ಲ. ನೋಡಿ, ಯಾರು ಯೆಹೋವನ ಮಂದಿರದಲ್ಲಿ ವಾಸಿಸತಕ್ಕವರು? 4ನೇ ವಾಕ್ಯದ 2ನೇ ಭಾಗ್ಯದಲ್ಲಿ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನು ಯಾರು? ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವರಾಗಿರ್ತಾರೆ. ಸೊ ನಮ್ಮ ಮನಸ್ಸು ನಿರ್ಮಲವಾಗಿದೆಯಾ? ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ, ಅಲ್ಲಿ ಬಿಯಾಟಿಟ್ಯೂಡ್ಸ್ ನಲ್ಲಿ ಹೇಳಿರುವಂತಹ ಒಂದು ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು. ಇಲ್ಲಿ ದಾವೀದನು ಹೇಳಿರುವಂಥದ್ದು, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅಂಥವನು ಮಾತ್ರ ಯೆಹೋವನ ಪರ್ವತವನ್ನ ಹತ್ತುವುದಕ್ಕೆ ಯೋಗ್ಯನು, ಅಂಥವನು ಮಾತ್ರ ಯೆಹೋವನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಯೋಗ್ಯನು.
ಇಲ್ಲಿ ಯೇಸು ಸ್ವಾಮಿ ಬಿ ಆಟಿಟ್ಯೂಡ್ಸ್ ನಲ್ಲಿ ಪರ್ವತ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಪ್ರಿಯರೇ, ನಾವು ನಿರ್ಮಲ ಚಿತ್ತರಾಗಿದ್ದೇವಾ ಎಂಬ ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳುವ. ನಾನು ಪ್ರಾರಂಭದಲ್ಲಿ ಹೇಳಿದ, ಇವತ್ತು ಇಡೀ ಕ್ರೈಸ್ತ ಸಮೂಹ ಹೋಸನ್ನ ಭಾನುವಾರವನ್ನ ಆಚರಿಸ್ತಾ ಇದೆ. ಏನು ಹೋಸನ್ನ ಭಾನುವಾರದ ಉದ್ದೇಶ? ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ಬುಧವಾರದಿಂದ ಪ್ರಾರಂಭಗೊಂಡು ಬರಲಿರುವ ಶುಕ್ರವಾರದ ತನಕ, ನೆಕ್ಸ್ಟ್ ಮುಂದಿನ ಭಾನುವಾರದ ತನಕ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಏನ್ ಮಾಡ್ತಾ ಇದ್ದಾರೆ? ಮನನ ಮಾಡ್ತಾ ಇದ್ದಾರೆ. ಆದ್ರೆ ಈ ಭಾನುವಾರದ ಒಂದು ಟ್ವಿಸ್ಟ್ ಅನ್ನುವಂಥದ್ದು, ಇಲ್ಲಿ ತನಕ ಕ್ರೈಸ್ತ ಸಭೆಗಳು ಯೇಸು ಕ್ರಿಸ್ತನ ಶ್ರಮೆಯ ಕುರಿತಾಗಿ ಮನನ ಮಾಡಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ದಿನದ ಪ್ರತ್ಯೇಕತೆ ಅನ್ನುವಂಥದ್ದು ಯೇಸು ಸ್ವಾಮಿಯ ಯೆರೂಸಲೇಮ್ ಪಟ್ಟಣದ ಪ್ರವೇಶ. ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ, ಶಿಲುಬೆ ಅನ್ನುವಂಥದ್ದು ಕೃಪೆಯ ವ್ಯಕ್ತಪಡಿಸುವಿಕೆ, ಕ್ರಾಸ್ ಮ್ಯಾನಿಫೆಸ್ಟೇಷನ್ ಆಫ್ ಗ್ರೇಸ್. ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನ ದಾಟಿ ಹೋಗುವಂತಹ ಒಂದು ಸನ್ನಿವೇಶ. ಈಗ ದಾಟಿ ಹೋಗುವಂತಹ ಸಂದರ್ಭದಲ್ಲಿ ಯೆರಿಕೋವಿನ ದಾರಿಯ ಮಗ್ಗುಲಲ್ಲಿ ಬರ್ತಿಮಾಯನೆಂಬ ಕುರುಡನು ಕೂತುಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಯೇಸು ಹಾದು ಹೋಗುವಂತದನ್ನ ಅರಿತಂತಹ ಬರ್ತಿಮಾಯ ಏನು ಮಾಡ್ದ? ಭಿಕ್ಷೆ ಕೊಡು ಎಂಬುದಾಗಿ ಕೇಳ್ಕೊಂಡ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಂದು ಅನೇಕರು ಭಿಕ್ಷೆಗಾಗಿ ಆಲಯಗಳಿಗೆ ಬರುವಂತವರಾಗಿದ್ದಾರೆ. ಸ್ವಲ್ಪ ಗಟ್ಟಿಯಾದ ಶಬ್ದ ಇದು, ಆದರೆ ಹೇಳುವುದಕ್ಕೆ ಬೇರೆ ಶಬ್ದ ಇಲ್ಲ. ನೋಡಿ, ಬರ್ತಿಮಾಯ ಏನ್ ಮಾಡ್ದ? ಈ ಮಾರ್ಗವಾಗಿ ಯೇಸು ಹೋಗ್ತಾ ಇದ್ದಾನೆ ಎಂಬುದನ್ನು ಕೇಳಿದಾಗ 47ನೇ ವಾಕ್ಯದಲ್ಲಿ 10:47, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡ. ಸನ್ ಆಫ್ ಡೇವಿಡ್, ಮಸ್ಸಾಯ. ನೋಡಿ, ಕುರುಡನಾದ ಬರ್ತಿಮಾಯನು ಯೇಸು ಯಾರೆಂಬುದಾಗಿ, ಯೇಸುವಿನ ದೈವತ್ವವನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡವನಾಗಿ ಕೂಗ್ತಾ ಇದ್ದಾನೆ. ಹ್ಯಾವ್ ಮರ್ಸಿ ಅಪಾನ್ ಮೀ, ನನ್ನ ಮೇಲೆ ಕರುಣೆ ಇಡು. ಇತರೆ ಯಹೂದ್ಯರ ರೀತಿಯಲ್ಲಿ ಬರ್ತಿಮಾಯನು ಯೇಸುವನ್ನ ಇಸ್ರಾಯೇಲರಿಗೆ ಅಕ್ಷರಿಕವಾಗಿ ದಾವೀದನ ಸಿಂಹಾಸನವನ್ನ ಸ್ಥಾಪಿಸಿಕೊಡುವಂತಹ ಒಬ್ಬ ಮಾನುಷಿಕವಾದ ಅರಸನು ಎಂಬುದಾಗಿ ಅಲ್ಲ ಅರ್ಥ ಮಾಡಿಕೊಂಡದ್ದು. ಈತನು ಪರಾತ್ಪರನಾದ ದೇವರ ಕುಮಾರನು ಎಂಬುದಾಗಿ ಅರ್ಥ ಮಾಡಿಕೊಂಡ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ನಾವು ಯೇಸುವನ್ನ ಏನೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ? ನಾನು ಕಳೆದ ವಾರ ಹೇಳಿದೆ, ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನನ್ನ ಕುರಿತಾಗಿ ಜನ ಏನ್ ಹೇಳ್ತಾರೆ? ಕೆಲವರು ಹೇಳಿದ್ರು, ನೀನು ಪ್ರವಾದಿಯಾದ ಯೆರೆಮೀಯ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಎಲಿಯ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಎರಡನೇ ಪ್ರಶ್ನೆ, ನೀವು ನನ್ನನ್ನು ಯಾರೆಂಬುದಾಗಿ ಹೇಳುತ್ತೀರಾ? ಪೇತ್ರ, ನೀನು ಪರಾತ್ಮನಾದ ದೇವರ ಕುಮಾರನು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪೇತ್ರನೇ, ಈ ರಹಸ್ಯವನ್ನು ನಿನಗೆ ತಿಳಿಯಪಡಿಸಿರುವಂಥದ್ದು ಪರಲೋಕದಲ್ಲಿರುವ ನನ್ನ ತಂದೆ. ಪ್ರಿಯರೇ, ನಾವು ಯೇಸುವನ್ನ ಯೇಸುವಾಗಿ ಕಾಣಬೇಕಾದ್ರೆ ನಮಗೆ ಪರಲೋಕದಲ್ಲಿರುವ ದೇವರ ಒಂದು ಸಾನ್ನಿಧ್ಯ ಬೇಕು.
ಇವತ್ತು ನಮಗೆ ಯೇಸು ಅನ್ನುವಂಥದ್ದು ಕೇವಲ ಯಾರಾಗಿದ್ದಾರೆ? ನಾನು ಕಳೆದ ವಾರ ಹೇಳಿದ ರೀತಿಯಲ್ಲಿ ಇವತ್ತು ಯೇಸು ಸ್ವಾಮಿ ನಮಗೆ ಕೇವಲ ವೈದ್ಯನು ಮಾತ್ರ. ನಮಗೆ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಆಗ ನಾವು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ. ನಮಗೆ ಯೇಸು ಸ್ವಾಮಿ ಯಾರಾಗಿದ್ದಾರೆ? ಆಹಾರವನ್ನು ಕೊಡುವಂತಹ ಒಬ್ಬ ಮಾಡಿ. ನಮಗೆ ಯೇಸು ಸ್ವಾಮಿ ಯಾರಾಗಿದ್ದಾರೆ? ನಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಒಬ್ಬ ಏಜೆಂಟ್ ಮಾತ್ರ. ಕಾರಣ, ವಿ ಆರ್ ಸ್ಟಿಲ್ ವಾಕ್ ಇನ್ ಫ್ಲೆಶ್. ಶರೀರದಲ್ಲಿ ನಾವು ನಡೀತಾ ಇದ್ದೇವೆ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿದ್ದು, ಈ ರಹಸ್ಯವನ್ನ ತಿಳಿಯಪಡಿಸಿರುವಂತದ್ದು ಮನುಷ್ಯ ರಕ್ತವಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ. ಪ್ರೀತಿಯ ದೇವ ಜನರೇ, ಯೇಸು ನಮಗೆ ಯಾರಾಗಿದ್ದಾರೆ? ಬರ್ತಿಮಾಯ ಕೂಗ್ತಾ ಇದ್ದಾನೆ, ಸನ್ ಆಫ್ ಡೇವಿಡ್, have mercy upon me. ನೋಡಿ, ಯೇಸು ಸ್ವಾಮಿ ಅವರನ್ನ ಕರೀತಾ ಇದ್ದಾರೆ. ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿನಗೇನು ಮಾಡಬೇಕು? ಈ ಬರ್ತಿಮಾಯಿ ಯೇಸು ಸ್ವಾಮಿ ಕೇವಲ ದಾವೀದನ ಸಿಂಹಾಸನವನ್ನು ಸ್ಥಾಪಿಸುವುದಕ್ಕೆ ಬಂದಂತಹ ಅಕ್ಷರಿಕವಾದ ವ್ಯಕ್ತಿ ಎಂಬುದಾಗಿ ತಿಳುಕೊಂಡಿದ್ರೆ ಆತ ಕೇಳ್ತಾ ಇದ್ದ, ಸ್ವಾಮಿ ನನ್ನ ಶಿಷ್ಟಾಯಿಸು, ಭಿಕ್ಷೆ ಬೇಡದೆ ಬದುಕುವುದಕ್ಕೆ ಒಂದು ದಾರಿಯನ್ನ ತೆರೆಯ ಮಾಡು. ಸೊ ನಮ್ಮ ಪ್ರಾರ್ಥನೆ ಹಂಗೆ ತಾನೆ, ಸ್ವಾಮಿ ಒಂದು ಕೆಲಸ ಕೊಡು, ಇನ್ಕ್ಲೂಡಿಂಗ್ ಮೀ. ದೇವರೇ ಬದುಕುವುದಕ್ಕೆ ಮಾರ್ಗ ತೆರೆಯ ಮಾಡು. ಇಂಟ್ರಿಗೆ ಹೋಗುವಂತವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಯಾವ ವಿಧದಲ್ಲಿ ಆದ್ರೂ, ಯಾರ ತಲೆ ಮೇಲೆ ಕಾಲಿಟ್ರೂ ಪರವಾಗಿಲ್ಲ, ಯಾರ ತಲೆ ಮೇಲೆ ಕಲ್ಲು ಹಾಕಿದ್ರು ಪರವಾಗಿಲ್ಲ, ನನಗೆ ಕೆಲಸ ಕೊಡು. ಹೌದು ಅಲ್ವೋ? ನಮ್ಮ ಮನಸ್ಥಿತಿ. ಸೊ ಹೂ ಇಸ್ ಜೀಸಸ್? ಯೇಸು ಸ್ವಾಮಿ ಯಾರು ನನಗೆ? ನನ್ನ ಆಸೆಯನ್ನು ಪೂರೈಸುವವನು, ನನ್ನ ಬಯಕೆಯನ್ನು ಪೂರೈಸುವವನು. ಬಟ್ ವಾಟ್ ಅಬೌಟ್ ಯುವರ್ ನೈಬರ್? ಸೊ ನಿನ್ನ ನೆರೆಯವನ ಪರಿಸ್ಥಿತಿ ಏನಾಗಿದೆ? ಸೊ ನನಗೆ ಕೆಲಸ ಬೇಕಾಗಿರುವಂಥದ್ದು ನನ್ನ ಅವಶ್ಯಕತೆ, ಆದರೆ ನನ್ನ ನೆರೆಯವನಿಗೆ ಇದೇ ಕೆಲಸ ಬೇಕಾಗಿರುವಂಥದ್ದು ಅವನ ಅತ್ಯವಶ್ಯಕತೆ. ಸೊ ದೇವರು ಅವಶ್ಯಕತೆ ನಿಲ್ಲಬೇಕಾ ಅಥವಾ ಅತ್ಯವಶ್ಯಕತೆ ಜೊತೆಗೆ ನಿಲ್ಲಬೇಕಾ? ಸೊ ನಾವು ಹೇಳುವಂಥದ್ದು, ಯು ಶುಡ್ ಸ್ಟ್ಯಾಂಡ್ ವಿತ್ ಮೀ, ನನ್ನ ಜೊತೆಯಲ್ಲಿ ನಿಲ್ಬೇಕು ನೀನು. ವಾಟ್ ಟೈಪ್ ಆಫ್ ಕ್ರಿಶ್ಚಿಯಾನಿಟಿ ದಿಸ್? ಯಾವ ವಿಧವಾದ ಕ್ರೈಸ್ತತ್ವ ಇದು? ನೋಡಿ, ಬರ್ತಿಮಾಯಿ ನಜರೇತಿನ ಯೇಸುವನ್ನ ದಾವೀದನ ಕುಮಾರನ ಎಂದು ಕರೆದಾಗ ಅವನಿಗೆ ಗೊತ್ತಿತ್ತು, ಇವನು ಪರಾತ್ಪರನಾದ ದೇವಕುಮಾರನಾದ ಏಕೈಕ ಪುತ್ರನು. ಸೊ ಅದರಿಂದ ಯೇಸು ಸ್ವಾಮಿ ಕೇಳಿದ ಸಂದರ್ಭದಲ್ಲಿ ಅವನು ಹೇಳಿದ್ದು, ಗುರುವೇ ನನಗೆ ಕಣ್ಣು ಬರುವಂತೆ ಮಾಡು. ಐ ನೋ ಯು ಆರ್ ಫ್ರಮ್ ಗಾಡ್. ನೀನು ದೇವರಿಂದ ಬಂದಂಥವನು, ತಂದೆಯಾದ ದೇವರು ನಿನ್ನನ್ನು ಕಳಿಸಿರುವಂಥದ್ದು. ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಜರೇತಿನಲ್ಲಿ ಯಹೂದ್ಯರ ಸಭಾಮಂದಿರದಲ್ಲಿ ಹೋಗಿ ಓದುವುದಕ್ಕೆ ನಿಂತುಕೊಂಡಂತಹ ಯೇಸು ಅಂದು ಓದಿದಂಥದ್ದು, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ನನ್ನನ್ನು ಕಳುಹಿಸಿದ್ದಾನೆ. ಮತ್ತೆ ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ. ಅದು ಕೇವಲ ಆಂತರಿಕವಾದ ಕುರುಡುತನ ಮಾತ್ರವಲ್ಲ, ಅಕ್ಷರಿಕವಾದ ಕುರುಡುತನವನ್ನು ಮಾರ್ಪಡಿಸುವುದಕ್ಕೂ ದೇವರು ನನ್ನನ್ನು ಕಳುಹಿಸಿದ್ದಾನೆ ಎಂಬ ಸತ್ಯಾರ್ಥವನ್ನ ಯೇಸು ಸ್ವಾಮಿಯಲ್ಲಿ ಹೇಳುವಂಥದ್ದಾಗಿ ನೋಡುತ್ತೇವೆ.
ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಸುಮಾರು 700 ವರ್ಷಗಳ ಹಿಂದೆ ಪ್ರವಾದಿಯಾದ ಯೆಶಾಯನು ಹೇಳ್ತಾ ಇದ್ದಾನೆ, ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಈ ಪ್ರವಾದನ ಮಾತನ್ನ ಬರ್ತಿಮಾಯನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಆದುದರಿಂದಲೇ ಈ ಮಾರ್ಗವಾಗಿ ಯೇಸು ಹಾದು ಹೋಗುತ್ತಿದ್ದದನ್ನು ಅರಿತುಕೊಂಡಂತಹ ಬರ್ತಿಮಾಯ ಹೇಳ್ತಾ ಇದ್ದಾನೆ, ದಾವೀದ ಕುಮಾರನೇ, ಹ್ಯಾವ್ ಮರ್ಸಿ ಅಪಾನ್ ಮೀ, ನನ್ನ ಮೇಲೆ ಕರುಣೆ ಇಡು. ಸೊ ಈ ಯೇಸು ಸ್ವಾಮಿ ಅವನ ಕಣ್ಣುಗಳಿಗೆ ಏನ್ ಮಾಡ್ದ? ಬೆಳಕನ್ನ ಕೊಟ್ಟ. ನಂತರವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸ್ತಾ ಇದ್ದಾರೆ. 11ನೇ ಅಧ್ಯಾಯದ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ಅವರು ಯೆರೂಸಲೇಮಿಗೆ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಪೆಗೂ ಬೆತಾನ್ಯಕ್ಕೂ ಬಂದಾಗ, ಎಲ್ಲಿಂದ ಬಂದಿದ್ದು? ಯೆರಿಕೋವಿನಿಂದ ಯೆರೂಸಲೇಮಿಗೆ ಬಂದರು. ಈ ಮಾರ್ಗ ಮಧ್ಯದಲ್ಲಿ ಒಬ್ಬನ ಜೀವಿತದಲ್ಲಿ ದೈವಿಕವಾದಂತಹ ಜ್ಯೋತಿಯನ್ನ ಕಂಡುಕೊಂಡ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನಿನ್ನ ಜೀವಿತದ ಮೂಲಕ ನಿನ್ನ ನೆರೆಯವರು, ನಿನ್ನ ಜೀವಿತದ ಮೂಲಕ ನಿನ್ನನ್ನು ಹಿಂಬಾಲಿಸುವಂತ ದೊಡ್ಡ ಗುಂಪು ಕ್ರಿಸ್ತನ ಜ್ಯೋತಿಯನ್ನ ಕಂಡುಕೊಳ್ತಾ ಇದೆಯಾ ಇಲ್ವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಎಲ್ಲಿಗೆ ಬಂದ್ರು? ಎಣ್ಣೆ ಮರಗಳ ಗುಡ್ಡಕ್ಕೆ ಬಂದ್ರು. ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೆದು ಕಳಿಸ್ತಾ ಇದ್ದಾನೆ, ನೀವು ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಕತ್ತೆ ಮರಿಯನ್ನ ಕಾಣ್ತೀರಾ, ನೀವು ಅದನ್ನ ಬಿಚ್ಕೊಂಡು ಬನ್ನಿ. ಯಾರಾದ್ರೂ ಕೇಳಿದ್ರೆ ಹೇಳಿ, ಇದು ಗುರುವಿಗೆ ಬೇಕಾಗಿದೆ. ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತು, ಯಾಕಂದ್ರೆ ಅನೇಕ ವರ್ಷ ಈ ಒಂದು ಪ್ರಸಂಗವನ್ನು ಕೇಳ್ತಾನೆ ಇದ್ದೀವಿ. ನೋಡಿ, ಶಿಷ್ಯಂದ್ರು ಏನ್ ಮಾಡಿದ್ರು? ಯೇಸು ಹೇಳಿದ ರೀತಿಯಲ್ಲೇ ಮಾಡಿದ್ರು. ಹೋದ್ರು, ಕತ್ತೆ ಮರಿಯನ್ನ ನೋಡಿದ್ರು, ಅದನ್ನ ಬಿಚ್ಚುವುದಕ್ಕೆ ಪ್ರಾರಂಭಿಸಿದ್ರು. ಊರಲ್ಲಿ ಕೇಳಿದ್ರು, ಯಾಕೆ ಇದನ್ನ ಬಿಚ್ಚುತ್ತಾ ಇದ್ದೀರಿ? ಅವ್ರು ಹೇಳಿದ್ರು, ಗುರುವಿಗೆ ಇದು ಬೇಕು. ಅವರು ಅದನ್ನ ಬಿಟ್ಟು ಕೊಟ್ರು. ಶಿಷ್ಯಂದ್ರು ಏನ್ ಮಾಡಿದ್ರು? ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಹತ್ತಿ ಕೂತುಕೊಂಡನು. ಆಗ ನೆರೆದಿದ್ದಂತಹ ಜನಸಮೂಹ ನೋಡಿ, ಕಳೆದ ವಾರ ನಾನು ಹೇಳಿದೆ, ಬರ್ತಿಮಾಯಿ ನಜರೇತಿನ ಯೇಸುವನ್ನು ದಾವೀದನ ಕುಮಾರನೇ ಎಂದು ಕೂಗಿದಾಗ, ಅರ್ಥ ಮಸ್ಸಿಯನೇ ಎಂಬುದಾಗಿ ಕೂಗಿದಾಗ, ಇದೇ ಜನರ ಗುಂಪು ಅವನನ್ನ ಗದರಿಸಿದ್ರು. ಯಾಕೆಂದ್ರೆ ಈ ಜನಸಮೂಹಕ್ಕೆ ಯೇಸು ಕೇವಲ ಯೋಸೇಫನ ಮಗ. ಈ ಜನಸಮೂಹಕ್ಕೆ ಯೇಸು ಕೇವಲ ಮರಿಯಳ ಮಗ. ಈ ಜನಸಮೂಹಕ್ಕೆ ಯೇಸು ಕೇವಲ ಬಡಗಿ. ಆದರೆ ಬರ್ತಿಮಾಯನಿಗೆ ಇವನು ಕೇವಲ ಯೋಸೇಫನ ಮಗನಲ್ಲ, ಇವನು ಕೇವಲ ಮರಿಯಳ ಮಗನಲ್ಲ, ಈತನು ಕೇವಲ ಬಡಗಿಯಲ್ಲ. ಈ ಬರ್ತಿಮಾಯನಿಗೆ ನಜರೇತಿನ ಯೇಸು ಯಾರು ಗೊತ್ತಾ? ಮಸ್ಸಿಯನು. ನೋಡಿ, ಯಾವಾಗ ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಬಂದ, ಕತ್ತೆಯನ್ನು ಹತ್ತಿ ಕುಳಿತುಕೊಂಡ, ಯೆರೂಸಲೇಮಿನ ಕಡೆಗೆ ಪ್ರಯಾಣವನ್ನು ಬಳಸಿದಾಗ ಏನಾಯ್ತು? ಇವರ ಕಣ್ಣುಗಳಿಗೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಂತಹ ಪದಗಳು ಏನ್ ಬಂತು? ಜ್ಞಾಪಕಕ್ಕೆ ಬಂತು. ಏನ್ ಬರೆದಿದೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ? ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಅವನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು
ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ನಿಮ್ಮ ಬಳಿಗೆ ಬರುತ್ತಾನೆ ಎಂಬ ಪ್ರವಾದನ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡ್ರು. ತಕ್ಷಣವಾಗಿ ಇವರು ಈ ಜನರ ಗುಂಪು ಒಂದು ತೀರ್ಮಾನಕ್ಕೆ ಬಂದ್ರು. ಏನು ತೀರ್ಮಾನ? ಸೊ ಹಿ ಇಸ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಡೆಲಿವರ್ ಅಸ್ ಫ್ರಮ್ ದ ಹ್ಯಾಂಡ್ ಆಫ್ ದ ರೋಮನ್ನರ ಕೈಯಿಂದ, ಹೆರೋದನ ಕೈಯಿಂದ ನಮ್ಮನ್ನು ತಪ್ಪಿಸುವುದಕ್ಕೆ, ರಕ್ಷಿಸುವುದಕ್ಕೆ ಯೆಹೋವನಾದ ದೇವರು ಕಳುಹಿಸಿದಂತಹ ಮಸ್ಸಿಯನು ಅಕ್ಷರಿಕನಾದ ರಾಜನು ಎಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡ್ರು. ಸೊ ಅನೇಕ ಸಂದರ್ಭಗಳಲ್ಲಿ ಪ್ರಿಯರೇ, ನಾವು ಯೇಸುವನ್ನು ಈ ರೀತಿ ತಪ್ಪಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಪ್ರತ್ಯೇಕವಾಗಿ ಪೆಂಟೆಕೋ ಸಭೆಯ ದೇವಜನರು ಯೇಸುವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಲ್ವ? ಅನೇಕರು ಹೇಳ್ಬೋದು ಇಲ್ಲ ಎಂಬುದಾಗಿ, ಆದರೆ ಅಕ್ಷರಿಕವಾಗಿ ಪೆಂಟೆಕೋ ಸಮೂಹ ಯೇಸುವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದೆ. ಅಂದ್ರೆ ಬಾಕಿ ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಅಲ್ಲ, ಅವರು ಸಹ ಈ 21ನೇ ಶತಮಾನದಲ್ಲಿ ಬದುಕುತ್ತಿರುವಂತಹ ಇಡೀ ಕ್ರೈಸ್ತ ಸಮೂಹ ಯೇಸುವನ್ನು ತಪ್ಪಾಗಿ ತಿಳ್ಕೊಂಡಿದೆ. ನೋಡಿ, ಕೇವಲ 24 ತಾಸುಗಳ ಹಿಂದೆ ಇದೇ ಜನಸಮೂಹ ಈ ಬರ್ತಿಮಾಯನೆಂಬ ಕುರುಡ ನಜರೇತಿನ ಯೇಸುವನ್ನು ದಾವೀದನ ಕುಮಾರನೇ ಎಂದು ಕೂಗಿದಾಗ ಗದರಿಸಿದಂಥವರು. ಯಾಕೆಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವರ ದೃಷ್ಟಿಯಲ್ಲಿ ಯೇಸು ಕೇವಲ ಬಡಗಿ, ಕಾರ್ಪೆಂಟರ್. ಅದಕ್ಕೆ ನಮ್ಮಲ್ಲಿ ಅನೇಕರು ತಮ್ಮ ಕಾರ್ಗಳಲ್ಲಿ ಬರೆದಿಟ್ಟಿದ್ದಾರೆ, ಮೈ ಬಾಸ್ ಇಸ್ ಎ ಜೂಯಿಶ್ ಕಾರ್ಪೆಂಟರ್. ಅದೇ ಗತಿ ನಿನಗೆ. ನಾನು ಅದಕ್ಕೆ ಹೇಳಿದ್ದು. ಸೊ ನಾವು ಯೇಸು ಕ್ರಿಸ್ತನ ಕುರಿತಾಗಿ ತಿಳ್ಕೊಂಡಿರುವಂಥದ್ದು ತಪ್ಪಾದ ಗ್ರಹಿಕೆ, ತಪ್ಪಾದ ಮಾಹಿತಿ. ನಾಚಿಕೆ ಆಗ್ಬೇಕು ಮೈ ಬಾಸ್ ಇಸ್ ಜೂಯಿಶ್ ಕಾರ್ಪೆಂಟರ್ ಅಂತ ಬರೆಯಕ್ಕೆ. ಯಾರು ನಿಮಗೆ ಬೋಧನೆ ಮಾಡಿದೀವಲ್ಲ? ಎಲ್ಲಿಂದ ಸಿಕ್ತ ಈ ಒಂದು ಡಾಕ್ಟ್ರಿನ್ ನಿಮಗೆ? ಯೇಸುಸ್ವಾಮಿಯ ಜನರದ ಕುರಿತಾಗಿ ಗಬ್ರಿಯೇಲ್ ದೇವದೂತನು ಹೇಳಿದ್ದು, ಲೂಕನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯದಲ್ಲಿ 26ರಿಂದ ಕೆಲವು ವಾಕ್ಯಗಳನ್ನು ಓದುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 29ನೇ ವಾಕ್ಯದಲ್ಲಿ 27ನೇ ವಾಕ್ಯದಲ್ಲಿ ಆ ದೂತನು ಆಕೆಯ ಬಳಿಗೆ ಬಂದು, ಅಂದ್ರೆ ಮರಿಯಳ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಕೆಯು ಈ ಮಾತಿಗೆ ತತ್ತರಿಸಿ ಇದಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಏರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಅವನಿಗೆ ಕೊಡುವನು. ಅವನು ಯಾಕೋಬ ವಂಶವನ್ನು ಸದಾಕಾಲವನ್ನು ಆಳುವನು. ಆತನ ರಾಜ್ಯಕ್ಕೆ ಅಂತವೇ ಇಲ್ಲ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲ ಎಂದು ಹೇಳಿದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪವಿತ್ರಾತ್ಮನ ಶಕ್ತಿ ನೆರಳು ನಿನ್ನ ಮೇಲೆ ಬೀಳುವುದು. ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಯಾವ ಸೀಮೆಯಿಂದ ನಾವು ಬರಿತಾ ಇದ್ದೀವಿ? ಜೀಸಸ್ ಇಸ್ ಮೈ ಬಾಸ್ ಇಸ್ ಜೂಯಿಶ್ ಕಾರ್ಪೆಂಟರ್. ನೋಡಿ, ಇಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ ಪವಿತ್ರಾತ್ಮನ ಶಕ್ತಿ. ಯೋಸೇಫ ಬಡಗಿಯಾಗಿದ್ದ. ಅಂದ್ರೆ ನಾವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೇವೆ?
ಯೋಸೇಫನ ಮಗನನ್ನ. ಯೋಚನೆ ಮಾಡಿ ನೋಡಿ, ಆ ಕುರುಡನಾದ ಬರ್ತಿಮಾಯನಿಗೆ ಇದ್ದಂತಹ ದೈವಿಕ ದೃಷ್ಟಿ ಈ 21ನೇ ಶತಮಾನದಲ್ಲಿ ಬದುಕುತ್ತಿರುವಂತಹ ಕ್ರೈಸ್ತರಿಗೆ ಇಲ್ಲದೆ ಹೋಗಿರುವಂತದ್ದು ಲಜ್ಜಾಸ್ಪದವಾಗಿದೆ. ಇಷ್ಟೆಲ್ಲ ಬರೆದಿಟ್ಟು ಬರ್ತಿಮಾಯನ ಕಾಲದಲ್ಲಿ ಯಾವುದೂ ಇಲ್ಲ. ಬರ್ತಿಮಾಯನಿಗೆ ಧರ್ಮಶಾಸ್ತ್ರವನ್ನು ಓದುವುದಕ್ಕೆ ಆಗೋದಿಲ್ಲ, ಬಿಕಾಸ್ ಈಸ್ ಎ ಬ್ಲೈಂಡ್. ಯಾರೋ ಓದಿದ್ದನ್ನ ಕೇಳಿಸಿಕೊಂಡವನಾಗಿದ್ದ ಬರ್ತಿಮಾಯ. ಯಾರೋ ಹೇಳಿದ್ದು, ತಂದೆ ತಾಯಿಗಳು ಹೇಳಿದ್ದು. ಕೇವಲ ಕೇಳಿಸಿಕೊಂಡಿದ್ದಂತಹ ಬರ್ತಿಮಾಯ ನಜರೇತಿನ ಯೇಸು ಆ ಮಾರ್ಗವಾಗಿ ಹಾದು ಹೋಗುವುದನ್ನ ಅರಿತಾಗ ಕೇಳ್ದ, ಸನ್ ಆಫ್ ಡೇವಿಡ್, ಮಸ್ಸಿಯನೇ. See who is Jesus to us? ಯೇಸು ಸ್ವಾಮಿ ನಮಗೆ ಯಾರಾಗಿದ್ದಾನೆ? ಅದೇ ಹೇಳಿದ 24 ಗಂಟೆ ಆಯಿತು. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ದ? ಕತ್ತೆ ಮರಿಯನ್ನ ಹತ್ತದ, ಯೆರೂಸಲೇಮಿನ ಕಡೆಗೆ ಪ್ರಯಾಣವನ್ನ ಪ್ರಾರಂಭಿಸಿದ. ಜನ ಕೂಗಕ್ಕೆ ಶುರು ಮಾಡಿದ್ರು, ಹೋಸನ್ನ. ನಾವು ಆಡ್ತೇವೆ, ಹೋಸನ್ನ 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 ಇಂದ ಎಷ್ಟು ಅರ್ಥನೇ ಗೊತ್ತಿಲ್ಲ. ರಕ್ಷಣೆ ಒಂದು 26, 36, 56 ವರ್ಷ ಆಗಿರುವುದು. ಇವತ್ತು ನಾವು ಆಡ್ತೇವೆ ಹೋಸನ್ನ. ಭಾನುವಾರ ಬಂದಿದ ತಕ್ಷಣ ಹೋಸನ್ನ. ಯಾಕಂದ್ರೆ ಸೋಮವಾರದಿಂದ ಶನಿವಾರ ತನಕ ಎಲ್ಲೆಲ್ಲ ಹೋಗಿರ್ತೀವಲ್ಲ. ಇಲ್ಲಂದ್ರೆ ವೆಲ್ಕಮ್ ಹೋಲಿ ಸ್ಪಿರಿಟ್. ಪೌಲ ಬರೆದಿರುವುದು ಪವಿತ್ರಾತ್ಮನನ್ನ ಅನುಸರಿಸಿ ನಡೀರಿ. ಭಾನುವಾರ ಅಲ್ಲ, ವೆಲ್ಕಮ್ ಅಂತ ಕರೆಯೋದು. ರಕ್ಷಣೆ ಹೊಂದಿದ ದಿನದಿಂದ ಈ ದಿನದ ತನಕ ನಾವೇನ್ ಮಾಡಬೇಕು? ಪವಿತ್ರಾತ್ಮನನ್ನು ಅನುಸರಿಸಿ ನಡಿಬೇಕು. ದುರುಪದೇಶದ ದಂಡು, ಪ್ರತಿಭಾ ಹೇಳ್ತಾ ಇದ್ದಾನೆ, ಸನ್ ಆಫ್ ಡೇವಿಡ್, ದಾವೀದ ಕುಮಾರನೇ, ಮಸ್ಸಿಯನೇ. ಇಲ್ಲಿ 24 ತಾಸು ಆದಾಗ ಇವ್ರು ಕೂಗ್ತಾ ಇದ್ದಾರೆ, ಹೋಸನ್ನ. ನಾನು ಹೇಳುದಲ್ಲ, ಒಂದು ಕಡೆ ಹೆರೋದನ ಅಟ್ಟಹಾಸ, ಮತ್ತೊಂದು ಕಡೆ ರೋಮನ್ನರ ದೌರ್ಜನ್ಯ, ಮಗದೊಂದು ಕಡೆ ಯಹೂದ್ಯ ಧಾರ್ಮಿಕ ನಾಯಕರ ಪೀಡನೆ. ಇವತ್ತು ಇವೆಲ್ಲ ಇದೆ. ಇವತ್ತು ಕ್ರೈಸ್ತರು ಅನುಭವಿಸುವಂತ ಅತ್ಯಂತ ಕ್ರೂರವಾದ ಪೀಡನೆ ಅನ್ನುವುದು ಸಭೆಯ ಮೂಲಕವಾಗಿ, ಪಾಸ್ಟರ್ಗಳ ಮೂಲಕವಾಗಿ. ಅದಕ್ಕೆ ಇವ್ರೇನ್ ಮಾಡಿದ್ರು? ಕೂಗಕ್ಕೆ ಶುರು ಮಾಡ್ರು, ಹೋಸನ್ನ. ಏನು? ಸೇವ್ ಅಸ್ ನೌ, ಈಗಲೇ ನಮ್ಮನ್ನು ರಕ್ಷಿಸು. ಆದರೆ ಯೇಸು ಸ್ವಾಮಿಯ ಯೆರೂಸಲೇಮ್ ಪ್ರವೇಶನದ ಕುರಿತಾಗಿ ಯೇಸು ಸ್ವಾಮಿ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ತಿಳಿಸಿದ್ದ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅಲ್ಲಿ ನಾವು 21ನೇ ಅಧ್ಯಾಯದಲ್ಲ, ಶ್ರೀ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದಲ್ಲಿ ಅದರ 18, 19 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನ್ನ ಯೆರೂಸಲೇಮ್ ಪ್ರವೇಶದ ಕುರಿತಾಗಿ ಹೇಳಿದ್ದಾನೆ. 17ನೇ ವಾಕ್ಯ, ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಒತ್ತೊಟ್ಟಿಗೆ ಕರೆದುಕೊಂಡು ದಾರಿಯಲ್ಲಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು.
ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ, ಕೊರಡೆಗಳಿಂದ ಹೊಡೆಯುವುದಕ್ಕೂ, ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಯಾಕೆ ಯೇಸು ಸ್ವಾಮಿ ಯೆರೂಸಲೇಮಿನ ಪ್ರವೇಶನ ಏನು ಕೇಳಿ? ವಸನ್ನ ಮಾಡೋದಕ್ಕಲ್ಲ, ಅಕ್ಷರಿಕವಾದಂತಹ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಿಗೆ ಕೊರಡೆಗಳಿಂದ ಹೊಡೆಸಿಕೊಳ್ಳುವುದಕ್ಕೆ, ಅಪಹಾಸ್ಯಗೊಳಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಶಿಲುಬೆಯ ಮೇಲೆ ಸಾಯುವುದಕ್ಕೆ. ಯೇಸುಸ್ವಾಮಿಯ ಯೆರೂಸಲೇಮ್ ಪ್ರವೇಶನದ ಉದ್ದೇಶ ಮನುಕುಲವನ್ನ ಅವರ ಪಾಪಗಳಿಂದ ಬಿಡಿಸುವುದಕ್ಕೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಗಬ್ರಿಯೇಲ್ ದೇವದೂತನು ಯೋಸೇಫನಿಗೆ ಹೇಳಿದಂಥದ್ದು, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಯೇಸು ಸ್ವಾಮಿಯ ಯೆರೂಸಲೇಮ್ ಪ್ರವೇಶ ಕೇವಲ 12 ಗೋತ್ರದವರಾದ ಇಸ್ರಾಯೇಲರಿಗೆ ದಾವೀದನ ಸಿಂಹಾಸನವನ್ನ ಪುನಃಸ್ಥಾಪಿಸಿ ಕೊಡುವಂಥದ್ದಲ್ಲ. ಯೇಸು ಸ್ವಾಮಿ ಐಹಿಕ ಜನನ ಉದ್ದೇಶ ಕೇವಲ ಇಸ್ರಾಯೇಲ್ ಕುಲಗಳಿಗೆ ಒಂದು ರಾಜ್ಯವನ್ನು ಕೊಡುವಂಥದ್ದಲ್ಲ. ಬದಲಿಗೆ ಏನಾಗಿತ್ತು? ಇಡೀ ಮನುಕುಲವನ್ನ ಅವರ ಪಾಪದಿಂದ ಬಿಡಿಸುವಂಥದ್ದು. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ಬಳಿಗೆ ಇದೇ ಶಿಷ್ಯರು ಕೇಳಿದಂತ ಪ್ರಶ್ನೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 4ನೇ ವಾಕ್ಯ, 4 ಅಲ್ಲ 6ನೇ ವಾಕ್ಯ. ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡ್ತೀಯಾ? 3.5 ವರ್ಷ ಯೇಸು ಸ್ವಾಮಿಯ ಸಂಗಡ ಸಂಚಾರ ಮಾಡಿದಂತಹ ಈ 12 ಶಿಷ್ಯರಿಗೆ ಅವರ ಕಣ್ಣು ಮುಂದೆ ಇರುವಂಥದ್ದು ಅಕ್ಷರಿಕವಾದ ರಾಜ್ಯ. ಅದಕ್ಕೆ ಪೇತ್ರ ಕೇಳಿದ್ದು, ನಾವು ಎಲ್ಲವನ್ನ ಬಿಟ್ಟು ಬಂದ್ವಿ, ನಮಗೇನ್ ಸಿಗ್ತತೆ? ಯೇಸು ಸ್ವಾಮಿಯ ಸಂಗಡ 3.5 ವರ್ಷ ಪ್ರಯಾಣ ಮಾಡಿದಂತಹ ಪೇತ್ರ, ಯೇಸು ಸ್ವಾಮಿ ಮಾಡಿದಂತಹ ಅದ್ಭುತವನ್ನ ಕಂಡಂತಹ ಪೇತ್ರ, 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಕೊಟ್ಟಂತದನ್ನ ನೋಡಿದಂತ ಪೇತ್ರ, ಯೇಸು ಸ್ವಾಮಿ ಬಳಿಗೆ ಕೇಳ್ತಾ ಇದ್ದಾನೆ, ವಿ ಲೆಫ್ಟ್ ಎವ್ರಿಥಿಂಗ್, ವಾಟ್ ವಿ ವಿಲ್ ಗೆಟ್? ಇವತ್ತು ಅದೇ ತಾನೆ ಕ್ರೈಸ್ತತ್ವ. ನಾವು ಅದು ಬಿಟ್ಟು ಬಂದ್ವಿ, ನಮಗೇನ್ ಸಿಗ್ತತೆ? ಮಣ್ಣು ಸಿಗ್ತತೆ. ನಿತ್ಯತ್ವ ಬೇಕಾದ್ರೆ ಇಲ್ಲಿ ನಿಂತ್ಕೊಳ್ಳಿ, ಇಲ್ಲ ಜಾಗ ಖಾಲಿ ಮಾಡಿ. ನಿತ್ಯತ್ವ ಮಾತ್ರ ವಾಗ್ದಾನ ಯೇಸು ಕ್ರಿಸ್ತನ ಮೂಲಕವಾಗಿ. ನೋಡಿ, ಯೇಸು ಸ್ವಾಮಿ ಯೆರೂಸಲೇಮ್ ಪ್ರವೇಶನದ ಉದ್ದೇಶ ಏನಾಗಿತ್ತು? ಶಿಲುಬೆ ಮೇಲೆ ಮರಣವನ್ನು ಅನುಭವಿಸುವಂಥದ್ದು. ಪ್ರೀತಿಯ ಕ್ರೈಸ್ತರೇ, ನಾವು ಈ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವಾಗ ನಾವೇನ್ ಮಾಡಬೇಕು? ಈ ಕ್ರಿಸ್ತನ ಸಂದೇಶವಾಹಕರಾಗಿರಬೇಕು. ನೋಡಿ, 2 ಅರಸುಗಳು 7ನೇ ಅಧ್ಯಾಯದಲ್ಲಿ ಒಂದು ಸಂಭವ ಕಥೆಯನ್ನು ನಾವು ನೋಡ್ತೇವೆ. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ ಅದರ 3ರಿಂದ ವಾಕ್ಯ ನೋಡಿ. 6ನೇ ಅಧ್ಯಾಯದ 24ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅರಾಮ್ಯರ ಅರಸನಾದ ಬೆನ್ನದನು ಸಮಾರ್ಯ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕದ. ಸಮಾರ್ಯ ಪಟ್ಟಣ ಅನ್ನುವಂಥದ್ದು ಇಸ್ರಾಯೇಲ್ ಸಾಮ್ರಾಜ್ಯದ ರಾಜಧಾನಿ. ನೋಡಿ,
ಸೊಲೊಮೋನನ ನಂತರವಾಗಿ ಅವನ ಮಗನಾದ ರೆಹಬ್ಬಾಮನ ಕಾಲದಲ್ಲಿ ಇಸ್ರಾಯೇಲ್ ಸಾಮ್ರಾಜ್ಯ ಏನಾಯ್ತು, ಇಬ್ಬಾಗವಾಗಿ ವಿಭಾಗಿಸಲ್ಪಟ್ಟಿತ್ತು. ಒಂದು ಯಹೂದ ಸಾಮ್ರಾಜ್ಯ, ಯಹೂದ ಸಾಮ್ರಾಜ್ಯದ ರಾಜಧಾನಿ ಯೆರೂಸಲೇಮ್, ಮತ್ತೊಂದು ಇಸ್ರಾಯೇಲ್ ಸಾಮ್ರಾಜ್ಯ, ಅದರ ರಾಜಧಾನಿ ಸಮಾರ್ಯ. ಅಂದ್ರೆ 10 ಗೋತ್ರದವರು ಯಾರ ಜೊತೆಗೆ? ಇಸ್ರಾಯೇಲ್ ಸಾಮ್ರಾಜ್ಯ ಜೊತೆಗೆ ನಿಂತ್ಕೊಂಡ್ರು. 2 ಗೋತ್ರದವರು, 1 ಗೋತ್ರದವರು ಯಾರ ಜೊತೆಗೆ ನಿಂತ್ಕೊಂಡ್ರು? ದಾವೀದನ ಯಹೂದ ಗೋತ್ರದವರು ದಾವೀದನ ಸಂತತಿ ಜೊತೆಗೆ ನಿಂತ್ಕೊಂಡ್ರಷ್ಟೇ. ಸೊ ಇಲ್ಲಿ ಸಮಾರ್ಯ ಅನ್ನುವಂಥದ್ದು ಇಸ್ರಾಯೇಲ್ ದೇಶದ ರಾಜಧಾನಿ. ಇಸ್ರಾಯೇಲ್ ದೇಶದ ರಾಜಧಾನಿಯನ್ನು ಆರಾಮ್ಯರ ಅರಸನಾದ ಬೆನ್ನದ ಏನ್ ಮಾಡ್ದ? ಮುತ್ತಿಗೆ ಹಾಕ್ಬಿಟ್ಟ. ಅದರ ಫಲವಾಗಿ ಏನಾಯ್ತು? ಬರಗಾಲ ಆಯ್ತು. ಆಹಾರಕ್ಕೆ ಹಾಹಾಕಾರ, ತಿನ್ನುವುದಕ್ಕೆ ಏನೂ ಇಲ್ಲ. ಜನ ಏನ್ ಮಾಡ್ತಾ ಇದ್ದಾರೆ? ಒದ್ಲಾಡ್ತಾ ಇದ್ದಾರೆ. 1ನೇ ಅಧ್ಯಾಯ 7ನೇ ಅಧ್ಯಾಯವನ್ನು ನೋಡುವಂತಹ ಸಂದರ್ಭದಲ್ಲಿ ನೋಡಿ, ಅದರ ನಾವು 6ನೇ ಅಧ್ಯಾಯವನ್ನ ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ತ್ರೀಯರು ತಮ್ಮ ಮಕ್ಕಳನ್ನ ಕೊಂದು ಊಟ ಮಾಡುವಂತಹ ಪರಿಸ್ಥಿತಿ, ಜನಿಸಿದ ಮಕ್ಕಳನ್ನ ಕೊಂದು ತಿನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ 26ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕತ್ತೆಯ ತಲೆಗೆ 70 ರೂಪಾಯಿ. ಕತ್ತೆ ತಲೆ ಒಳಗೆ ತಿನ್ನುವಂಥದ್ದು ಏನೂ ಇಲ್ಲ, ಆಹಾರ ಯೋಗ್ಯವಾದದ್ದು ಏನೂ ಇಲ್ಲ ಅದರಲ್ಲಿ. ಆದಾಗ್ಯೂ ಸಮಾರ್ಯದಲ್ಲಿ ಒಂದು ಕತ್ತೆಯ ತಲೆಗೆ 70 ರೂಪಾಯಿ, ಅಂತಹ ಒಂದು ಪರಿಸ್ಥಿತಿ. ಸೊ ಹೀಗಿರುವಾಗ 4 ಜನ ಕುಷ್ಠರೋಗಿಗಳು ಎಲ್ಲಿ ವಾಸ ಮಾಡ್ತಾರೆ? ಪಾಳೆಯದ ಹೊರಭಾಗದಲ್ಲಿ. ಸೊ ಅವರಿಗೆ ಇಸ್ರಾಯೇಲ್ ದೇಶಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ, ಅಲ್ಲೂ ಆಹಾರ ಇಲ್ಲ, ಪಾಳೆಯದ ಹೊರಗೂ ಆಹಾರವಿಲ್ಲ. ಸೊ ಹೀಗಿರಲಾಗಿ 4 ಜನ ಕುಷ್ಠರೋಗಿಗಳು ತೀರ್ಮಾನ ಮಾಡಿದ್ರು, ನಾವು ಆರಾಮ್ಯರ ಪಾಳೆಯಕ್ಕೆ ಹೋಗೋಣ. ಹಿಂಗಿದ್ರೆ ಆರಾಮ್ಯರು ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಆಹಾರಗಳನ್ನು ತಂದಿರ್ತಾರೆ. ಸೊ ವಿ ವಿಲ್ ಲೆಟ್ ಅಸ್ ಗೋ ಟು ನಾವು ಆರಾಮ್ಯರ ಪಾಳೆಯಕ್ಕೆ ಹೋಗೋಣ. ಹೆಂಗಿದ್ರೂ ಸಾಯ್ತೀವಿ, ಇಲ್ಲಿದ್ರೆ ಆಹಾರ ಇಲ್ಲದೆ ಸಾಯ್ತೀವಿ, ಅಲ್ಲೋದ್ರೆ ಅವರ ಕತ್ತಿಯಿಂದ ಸಾಯ್ತೀವಿ, ಅಷ್ಟೇ ವ್ಯತ್ಯಾಸ. ಏನೇ ಆದ್ರೂ ಸಾಯೋದಕ್ಕೆ ತೀರ್ಮಾನ ಮಾಡಿಕೊಂಡು ಈ 4 ಜನ ಕುಷ್ಠರೋಗಿಗಳು ಏನ್ ಮಾಡಿದ್ರು? ಆರಾಮ್ಯರ ಪಾಳೆಯಕ್ಕೆ ಹೋದ್ರು. ಹೋದಂತಹ ಸಂದರ್ಭದಲ್ಲಿ ಕತ್ತೆಗಳು ಕುದುರೆಗಳು ಬಿಟ್ಟು ಆರಾಮ್ಯರ ಪಾಳೆಯದಲ್ಲಿ ಯಾವ ವ್ಯಕ್ತಿ ಇರಲಿಲ್ಲ. ಪ್ರತಿಯೊಬ್ಬರು ಏನ್ ಮಾಡ್ಬಿಟ್ರು? ಪಾಳೆಯವನ್ನ ಬಿಟ್ಟು ದೂರ ಓಡೋಗ್ಬಿಟ್ರು. ಕಾರಣ ಏನು ಅಂತ ಹೇಳಿದ್ರೆ, ಆ ರಾತ್ರಿ ಕರ್ತನು ಅರಾಮ್ಯರ ಪಾಳೆಯದಲ್ಲಿ ಏನ್ ಮಾಡ್ದ? ಒಂದು ದೊಡ್ಡ ಸೈನ್ಯದ ಘೋಷವನ್ನ ಮಾಡ್ದ. ಈ ಶಬ್ದವನ್ನ ಕೇಳಿದಾಗ ಅರಾಮ್ಯರು ಏನ್ ಮಾಡಿದ್ರು? ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ನೆನೆಸ್ಕೊಂಡು ಎಲ್ಲವನ್ನ ಬಿಟ್ಟು ಪ್ರಾಣ ರಕ್ಷಣೆಗಾಗಿ ಓಡೋದ್ರು. ಈ ಕುಷ್ಠರೋಗಿಗಳು ಬಂದು ಒಂದು ಡೇರೆಯಲ್ಲಿ ನೋಡಿದಾಗ ಆಹಾರ ಸಾಮಗ್ರಿ ಇತ್ತು, ಹೊಟ್ಟೆ ತುಂಬ ತಿಂದ್ಬಿಟ್ರು. ಯಾಕಂದ್ರೆ ಅನೇಕ ದಿನಗಳಿಂದ ಹಸಿವೆಯಿಂದ ಬಳಲ್ತಾ ಇದ್ದಾರೆ. ಸೊ ಕಳೆದ ಬೂದಿ ಬುಧವಾರದಿಂದ ಅನೇಕ ಕ್ರೈಸ್ತರು ಆಹಾರ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಜ್ಯೂಸ್ ಕುಡಿತಾರೆ, ವೆಜ್ ತಿಂತಾರೆ, ಇಲ್ಲೇ ಇರೋದು ಒಂದೇ ಒಂದು ಮಾಂಸಾಹಾರ. ಬಹಳ ಪರಿತಾಪ, ಕಾಯ್ತಾ ಇದ್ದಾರೆ ಇಷ್ಟು ಬರೋಕ್ಕೋಸ್ಕರ. ಕರ್ತನ ಪುನರುತ್ಥಾನವನ್ನು ಆಚರಣೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ, ಇಷ್ಟರು ಮಾಂಸ ತಿನ್ನೋಕ್ಕೋಸ್ಕರ. ಸೊ ಅನೇಕ ದಿನಗಳಿಂದ ಆಹಾರ ಇಲ್ಲದೆ ಇದ್ದಂತಹ ಈ ಕುಷ್ಠರೋಗಿಗಳಿಗೆ ಆಹಾರ ಸಿಗ್ದಾಗ ಏನ್ ಮಾಡು? ಹೊಟ್ಟೆ ತುಂಬ ತಿನ್ಬಿಟ್ರು. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. 1 ಡೇರೆ ಆಯ್ತು, 2 ಡೇರೆ ಆಯ್ತು, ಗೊತ್ತಾಯ್ತು ಈ ಅರಾಮ್ಯರ ಪಾಳೆಯದಲ್ಲಿ ಯಾರೂ ಇಲ್ಲ. 9ನೇ ವಾಕ್ಯದಲ್ಲಿ ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಅಂದ್ರೆ ಸೊ ಇಲ್ಲಿ ಈ ಕುಷ್ಠರೋಗಿಗಳು ಸಮಾಧಾನದ ಸಂದೇಶವಾಹಕರಾಗಿ ಮಾರ್ಪಟ್ರು. ಸಮಾಧಾನ ಪ್ರಭುವಿನ ಯೇಸು ಕ್ರಿಸ್ತನ
ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳಾಗಿರೋ ನಾವುಗಳು ಸಮಾಧಾನ ವಾಹಕರಾಗಿರ್ಬೇಕು. ಗೊತ್ತಾಯ್ತಲ್ಲ? ಸುಳ್ಳು ಹೇಳಿ ಕರ್ಕೊಂಬರ್ಬೇಡ್ರಿ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ರೋಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ರೆ ರಕ್ಷಣೆ ಸಿಕ್ಕುತ್ತೆ ಅಂತ ಕರ್ಕೊಂಬನ್ನಿ. ಅನೇಕರು ಹೇಳುವಂಥದ್ದು, ನೀವು ಇಲ್ಲಿ ಬನ್ನಿ, ನಿಮಗೆ ನಿಮ್ಮ ಕುಟುಂಬದಲ್ಲಿ ಶಾಂತಿ, ನಿಮ್ಮ ಕುಟುಂಬದಲ್ಲಿ ಎಲ್ಲ ಕಾರ್ಯಗಳಿಗೆ ಬದಲಾವಣೆ ಆಗ್ತತೆ. ಏನು ಬದಲಾವಣೆ ಆಗ್ತತೆ? ಟೆಲ್ ದ ಟ್ರೂತ್. Don't fill your church with the people, empty people. Fill your church with the souls. ನಿಮ್ಮ ಸಭೆಯನ್ನ ಕೇವಲ ಜನರಿಂದ ತುಂಬಿಸ್ಬೇಡ್ರಿ, ನಿಮ್ಮ ಸಭೆಯನ್ನ ಆತ್ಮಗಳಿಂದ ತುಂಬಿಸ್ರಿ. ಅಟ್ಲೀಸ್ಟ್ ನೀವಾದ್ರ ಮೇಲಕ್ಕೆ ಹೋಗಿ, ಬೇರೆಯವ್ರು ಹಾಳಾಗೋಗ್ಲಿ. ಸೊ ಇಲ್ಲಿ 4 ಕುಷ್ಠರೋಗಿಗಳನ್ನು ಮಾಡಿದ್ರು. ಇಮ್ಮಿಡಿಯೇಟ್ಲಿ ದ ರ್ಯಾನ್. ಎಲ್ಲಿಗೆ ಹೋದ್ರು? ಊರು ಬಾಗಿಲಿನ ಹತ್ರ ಹೋದ್ರು. ಅರಮನೆಯವರಿಗೆ ಈ ಸಂಗತಿಯನ್ನು ಹೊರಟು ಊರು ಬಾಗಿಲಿನ ಬಳಿಗೆ ಬಂದು ಕಾಯುವವರಿಗೆ, ನಾವು ಅರಾಮ್ಯರ ಪಾಳಯಕ್ಕೆ ಹೋಗಿದ್ದೆವು, ಅಲ್ಲಿ ಯಾರೂ ಸಿಗಲಿಲ್ಲ, ಮನುಷ್ಯ ಶಬ್ದವೇ ಇಲ್ಲ, ಕತ್ತೆ ಕುದುರೆಗಳು ಅಲ್ಲಿ ಕಟ್ಟಲ್ಪಟ್ಟಿರುತ್ತದೆ, ಡೇರೆಗಳು ಇದ್ದ ಹಾಗೆ ಇರುತ್ತದೆ ಎಂದು ಕೂಗಿ ತಿಳಿಸಿದರು. ಬಾಗಿಲು ಕಾಯುವವರು ಕೂಡಲೇ ಅರಸನನ್ನು ಕೂಗಿ ಅವರಿಗೆ ಈ ವರ್ತಮಾನವನ್ನು ಮುಟ್ಟಿಸಿದರು. ಅರಸನು ರಾತ್ರಿಯಲ್ಲಿ ಎದ್ದು ತನ್ನ ಪರಿವಾರದೊಂದಿಗೆ ಅರಾಮ್ಯರ ಹಂಚಿಕೆಯನ್ನು ಕೇಳುತ್ತಾನೆ. ಕಥೆಗಳನ್ನು ನೋಡ್ತೇವೆ. ಅದರ 15ನೇ ವಾಕ್ಯದಲ್ಲಿ ಅವರು ಯೋರ್ದನ್ ಹೊಳೆಯ ಊರಿಗೆ ನೋಡ್ತೇವೆ. ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾವು ಕಾಡುವಂಥದ್ದೇನು? ಈ ಇಸ್ರಾಯೇಲ್ಯರು ಬಂದಂತಹ ಸಂದರ್ಭದಲ್ಲಿ ಅರಾಮ್ಯರ ಪಾಳ್ಯದಲ್ಲಿ ಯಾರು ಇಲ್ಲ. ಅವ್ರೇನ್ ಮಾಡಿದ್ರು? ಆಹಾರವನ್ನು ತೆಗೆದುಕೊಂಡ್ರು. 7ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಎಲೀಷಾ ಒಂದು ಪ್ರವಾದನೆ ಹೇಳ್ತಾ ಇದ್ದಾರೆ. ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆ, ಜವೆ ಗೋಧಿ 24 ಸೇರಿನಂತೆ ಮಾರಲ್ಪಡ್ತದೆ. ಸೊ ಆ ಒಂದು ಪ್ರವಾದನ ಪೂರ್ತಿ ಕಾರಣ ಎಲ್ಲಾಯ್ತು? ಅಲ್ಲಿ ಸಂಭವಿಸಿತ್ತು. ನೋಡಿ, ಈ 4 ಜನ ಕುಷ್ಠರೋಗಿಗಳೇನ್ ಮಾಡಿದ್ರು? ಸಮಾಧಾನದ ಸಂದೇಶವಾಹಕರಾಗಿ ಮಾರ್ಪಟ್ರು. ನೋಡಿ, ಸಮಾಧಾನದ ಪ್ರಭುವಾದಂತಹ ಕ್ರಿಸ್ತನು, ಯೆಶಾಯನ ಪ್ರವಾದನ ಗ್ರಂಥ ಅದರ 7ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಗೆ ಕೊಟ್ಟಂತಹ ಹೆಸರು ಸಮಾಧಾನದ ಪ್ರಭು. 9ನೇ ಅಧ್ಯಾಯದ 6ನೇ ವಾಕ್ಯ, ಸಮಾಧಾನದ ಪ್ರಭು. ಈ ಸಮಾಧಾನದ ಪ್ರಭುವಾದಂತಹ ಯೇಸು ಕ್ರಿಸ್ತನು ಕತ್ತೆಯ ಮೂಲಕ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸಿ ತಾನು ಶಿಷ್ಯರಿಗೆ ಮುಂತಿಳಿಸಿದಂತೆಯೇ ಆತನು ಶಿಲುಬೆಗೆ ಜಡಿಯಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಆತನ ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮ ಪಾಪಗಳನ್ನ ಮನ್ನಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟಿರುವಾಗ ನೀನು ನಾನು ಮಾಡಬೇಕಾಗಿರುವಂಥದ್ದು ಈ ಸಮಾಧಾನ ಪ್ರಭುವಿನ ಸಮಾಧಾನ ಸದ್ವಾರ್ತೆಯ ಸಂದೇಶವಾಹಕರಾಗಬೇಕಾಗಿರುವಂಥದ್ದು. ಆಗ್ತದ ಯೋಚನೆ ಮಾಡಿ. So this is what we are called. ಇದು ಯಥಾರ್ಥವಾದಂತಹ ಗರಿಗಳ ಹಬ್ಬ. ಸೊ ಗರಿಗಳ ಹಬ್ಬ ಅನ್ನುವಂಥದ್ದು ಏನು? ತೆಂಗಿನ ಮರದ ಗರಿಯನ್ನ ಸೀಳಿ ಶಿಲುಬೆ ಮಾಡಿ ಅದನ್ನ ಮನೆಯಲ್ಲಿ ಹೋಗ್ಬಿಟ್ಟು ಅಂಟಿಸೋದಲ್ಲ ಗರಿಗಳ ಹಬ್ಬ. ಮತ್ತೆ ಬೂದಿ ಬುಧವಾರ ದಿನದಂದು ಅದನ್ನ ಸುಟ್ಟು ಬಿಟ್ಟು ಆ ಬೂದಿಯನ್ನು ಹಣೆಗೆ ಹಚ್ಚುವಂಥದ್ದಲ್ಲ ಬೂದಿ ಬುಧವಾರ. ನಾನು ಅದಕ್ಕೆ ಹೇಳಿದ್ನಲ್ಲ, ಇಡೀ ಕ್ರೈಸ್ತತ್ವ ಇವತ್ತು ಇದೆ ರಾಂಗ್ ಡೈರೆಕ್ಷನ್. ಇಡೀ ಕ್ರೈಸ್ತತ್ವ ನಾಟ್ ಅ ಸಿಂಗಲ್ ಡಿನಾಮಿನೇಷನ್ ಇನ್ ಗಾಡ್ಸ್ ವೇ. ಏನು ಗರಿಗಳ ಹಬ್ಬ? ಇದು ಗರಿಗಳ ಹಬ್ಬ.
ಯಾಜಕಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ 23ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಮಕ್ಕಳು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿಗೆ ಬರಬೇಕು, ದೇವಾಲಯಕ್ಕೆ ಬರಬೇಕು. 1 ಪಸ್ಕ ಹಬ್ಬ, 2 ಗುಡಾರಗಳ ಹಬ್ಬ, 3 ಪಂಚಾಶತಮ ಹಬ್ಬ. ಅಂದ್ರೆ ಪಸ್ಕ ಹಬ್ಬ ಮುಗಿದಿ 50ನೇ ದಿನದಲ್ಲಿ ಬರುವಂತದ್ದು ಪಂಚಾಶತಮ ಹಬ್ಬ. ಅಂದ್ರೆ ಈ 50 ದಿನ ಇಡೀ ಇಸ್ರಾಯೇಲ್ ಸಮೂಹ ಗಂಡಸರು ಎಲ್ಲಿರಬೇಕು? ಯೆರೂಸಲೇಮಿನಲ್ಲಿರಬೇಕು. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ಎಲ್ಲಾ ಇಸ್ರಾಯೇಲರಲ್ಲಿದ್ರು, ಯೆರೂಸಲೇಮಿನಲ್ಲಿದ್ರು. ಸೊ ಇದೇ ಜನರ ಗುಂಪು ಬರ್ತಿಮಾಯನ ಬಾಯಿ ಮುಚ್ಚಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದು. ಇದೇ ಗುಂಪು ಯೇಸು ಸ್ವಾಮಿ ಕತ್ತೆಯನ್ನು ಹತ್ತಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಹೇಳಿದ್ರು, ಓಸನ್ನ ಎಂಬುದಾಗಿ ಕೂಗಿದ್ರು. ಪ್ರೀತಿಯ ದೇವಜನರೇ, ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ರಿ. ಯಾವನೋ ಬರ್ತಾನೆ, ಯಾವನೋ ಇನ್ನೊಂದು ಹೇಳ್ತಾನೆ, ಅದರಿಂದ ಹೋಗ್ಬೇಡಿ. What is this? What significance? ಯೇಸು ಸ್ವಾಮಿಯ ಯೆರೂಸಲೇಮ್ ಪ್ರವೇಶನದ ಕುರಿತಾಗಿ 20ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಾವು ವಿ ಆರ್ ಗೋಯಿಂಗ್, ನಾವು ಹೋಗ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತೋಮ ಒಂದು ಮಾತಾಡ್ತಾರೆ, ಕಮ್ ಲೆಟ್ ಅಸ್ ಗೋ ಅಂಡ್ ಡೈ, ಬನ್ನಿ ಆತನ ಸಂಗಡ ಹೋಗಿ ನಾವು ಸಾಯೋಣ. ಎಸ್, ಎವ್ರಿ ಕ್ರಿಶ್ಚಿಯನ್, ಪ್ರತಿ ಕ್ರೈಸ್ತನು ಸಾಯುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿರುವಂತವನು. ಎಸ್, ವಿ ಹ್ಯಾವ್ ಟು ಡೈ. ಪೌಲ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ನಾವು ಶರೀರ ಭಾವಕ್ಕೆ ಸತ್ತವರಾಗಿದ್ದೇವಾ ಅಥವಾ ಶರೀರ ಭಾವಾನುಸಾರವಾಗಿ ಸತ್ತವರಾಗಿದ್ದೇವಾ ಅಥವಾ ಶರೀರ ಭಾವಾನುಸಾರವಾಗಿ ಜೀವಿಸುವಂತವರಾಗಿದ್ದೇವಾ? ನಾವು ಶರೀರ ಭಾವಾನುಸಾರವಾಗಿ ಜೀವಿಸುವಂತ ವ್ಯಕ್ತಿಗಳಾಗಿದ್ರೆ ನಾವು ಆಧ್ಯಾತ್ಮಿಕವಾಗಿ ಸತ್ತವರಾಗಿದ್ದೇವೆ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಎಚ್ಚೆತ್ತುಕೊಳ್ಳ್ರಿ. ಇದು ಎಚ್ಚೆತ್ತುಕೊಳ್ಳಬೇಕಾದಂತಹ ಸಮಯ. ನಾವು ಆಡಿದ್ವಿ, ಪ್ರಭಾವದಿಂದ ಅರಸು ಆರುಡನಾಗಿ ಬಂದನು, ತಾರೀಲಿ ವಸ್ತ್ರ ಹಾಸಿರಿ, ಓಸನ್ನ ಎಂದು ಆಡಿರಿ. ನಮ್ಮ ಓಸನ್ನ ಹಾಡಿನ ಹಿಂದಿರುವ ಮರ್ಮ ಏನಾಗಿದೆ? ನನ್ನ ಕೊನೆಯ ಪ್ರಶ್ನೆ. ಈ ಮುಂಜಾನೆಯಲ್ಲಿ ನಾವು ಓಸನ್ನ ಎಂಬುದಾಗಿ ದೇವರನ್ನು ಆರಾಧಿಸುವಾಗ ಅದರ ಹಿಂದಿನ ಮರ್ಮ ಏನು? ಬರ್ತಿಮಾಯನ ರೀತಿಯಲ್ಲಿ ದಾವೀದನ ಕುಮಾರನೇ ಮಸ್ಸಿಯನೇ ಎಂಬುದಾಗಿ ಕರೆದಾಗ ಕುರುಡನಾದ ಬರ್ತಿಮಾಯನಿಗೆ ಗೊತ್ತಿತ್ತು ಈತನು ದೈವ ಪ್ರೇಷಿತನೆಂಬುದಾಗಿ, ದೇವರಿಂದ ಕಳುಹಿಸಲ್ಪಟ್ಟವನೆಂಬುದಾಗಿ. ಆದರೆ ಯೇಸು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ಗುಂಪುಗೂಡಿದ್ದ ಜನರು ಯೋಸನ್ನ ಎಂಬುದಾಗಿ ಆಡಿದ್ದು ಆತನನ್ನು ಕ್ರಿಸ್ತನ ದೇವರ ತಂದೆಯಾದ ದೇವರಿಂದ ಕಳುಹಿಸಲ್ಪಟ್ಟ ಮಸ್ಸಿಯನು ಎಂಬ ಅರ್ಥದಲ್ಲಿ ಅಲ್ಲ, ಬದಲಿಗೆ ದಾವೀದನ ಸಿಂಹಾಸನವನ್ನು ಸ್ಥಾಪಿಸುವಂತ ಅಕ್ಷರಿಕವಾದ ವ್ಯಕ್ತಿ ಎಂಬ ರೀತಿಯಲ್ಲಿ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ನಮಗೆ? ಈಗಲೂ ಆತನನ್ನು ಕೇವಲ ಬಡಗಿಯಾಗಿ ನಾವು ನೋಡ್ತಾ ಇದ್ದೇವಾ? ಸೊ ಚೇಂಜ್ ಯುವರ್ ಆಟಿಟ್ಯೂಡ್, ಚೇಂಜ್ ಯುವರ್ ಮೈಂಡ್ ಸೆಟ್. ಪ್ರಿಯ ದೇವಜನರೇ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿರುತ್ತಾನೋ ಅವನೇ ಯೆಹೋವನಿಂದ ಶುಭ ಹೊಂದುವನು. ನಾವು ಯೆಹೋವನಿಂದ ಶುಭವನ್ನ ಹೊಂದುವುದಕ್ಕೆ ಕರೆಯಲ್ಪಟ್ಟವರಾಗಿರಲಾಗಿ ಶುದ್ಧ ಹಸ್ತವು
ನಿರ್ಮಲ ಮನಸ್ಸು ಉಳ್ಳವರಾಗಿ ನಮ್ಮ ಜೀವಿತವನ್ನ ಜೀವಿಸುವಂತವರಾಗಿರುವ ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಗುಡಾರ್ಥಗಳನ್ನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಹೊಸ್ಸನ್ನ ದಾವೀದನ ಕುಮಾರನೇ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಭರ್ತಿಮಾಯನ್ನು ಕೂಗಿದ ರೀತಿಯಲ್ಲಿ ಲಾರ್ಡ್ ಸೇವ್ ಅಸ್. ದೇವರೇ, ನಾವು ನಿಮ್ಮ ಮಾರ್ಗದಲ್ಲಿ ಅಲ್ಲದೆ ಹೋಗಿದ್ರೆ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನ ತಿರುಗಿ ಪುನರುಜ್ಜೀವನಗೊಳಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಸ್ರಾಯೇಲ್ಯರ ರೀತಿಯಲ್ಲಿ ಅಲ್ಲ ಸ್ವಾಮಿ, ಭರ್ತಿಮಾಯನ ರೀತಿಯಲ್ಲಿ ನಮ್ಮ ಹೃದಯವನ್ನ ನೀನು ಮಾರ್ಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ದೇವರು ಮತದಾವರ್ತಿ ಧಾರಾಳವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.